ನಮಸ್ಕಾರ. ಸೋನಿ ನ್ಯೂಸ್ಗೆ ಸ್ವಾಗತ. ನಾನು ಪ್ರಭಾವತಿ. ಮೊದಲಿಗೆ ಮುಖ್ಯಾಂಶಗಳು. ಮಾನವ ಮೌಲ್ಯಗಳ ದೀಪವಾದ ಮಹಾಯೋಗಿ ಮೇಮನರ ತತ್ವಚಿಂತನೆ. ಸಚಿವ ರಹೀಂ ಖಾನ್. ಗಾಂಧಿ ಗ್ರಾಮ ಪ್ರಶಸ್ತಿ ತಾರತಮ್ಯ. ಮರ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರಿಂದ ಜಿಲ್ಲಾ ಪಂಚಾಯತ್ ಮುಂದೆ ಪ್ರತಿಭಟನೆ. 15 ದಿನಗಳೊಳಗೆ ಬೇಡಿಕೆಗಳು ಈಡೇರದಿದ್ದಲ್ಲಿ ಮರ್ಕಲ್ ಗ್ರಾಮದಲ್ಲಿ ರಾಸ್ತಾರೋಕೋ ಚಳುವಳಿಗೆ ಎಚ್ಚರಿಕೆ. ಜೆಎನ್ಡಿ ಕಾಲೇಜಿನಲ್ಲಿ 9 ಸಾಧಕರಿಗೆ ಸರ್ದಾರ್ ಜೋಗ ಸಿಂಗ್ ಜಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ ಪ್ರದಾನ. ಸಾಧಕರಿಗೆ ಪ್ರಶಸ್ತಿ ಪ್ರದಾನ ಒಳ್ಳೆಯ ಸಂಕೇತ. ಸಚಿವ ರಹೀಂ ಖಾನ್. ನಾಳೆ ಶೇರ್ ಚಲನಚಿತ್ರದ ಹಾಡುಗಳು ಬಿಡುಗಡೆ. ಸುದರ್ಶನ್ ಸುಂದರ್ರಾಜ್. ಬೀದರ್ನಲ್ಲಿ ಅಂತಾರಾಜ್ಯ ಮುಕ್ತ ಚೆಸ್ ಪಂದ್ಯಾವಳಿ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಉದ್ಘಾಟಿಸಿದರು. ಸೌದಿ ಅರೇಬಿಯಾ ಬಸ್ ಅಪಘಾತ. ಮೃತರ ಕುಟುಂಬಕ್ಕೆ 5 ಲಕ್ಷಕ್ಕೂ ಪರಿಹಾರ ಹಸ್ತಾಂತರಿಸಿದ ಸಚಿವ ರಹೀಂ ಖಾನ್. ಸುದ್ದಿಯ ವಿವರಗಳು. ಮಹಾಯೋಗಿ ಮೇಮನ ದಕ್ಷಿಣ ಭಾರತದ ಪ್ರಮುಖ ತತ್ವಜ್ಞಾನಿ, ಸಮಾಜ ಸುಧಾರಕ ಹಾಗೂ ಕವಿ ಆಗಿದ್ದಾರೆ. ಸರಳ ಭಾಷೆಯಲ್ಲಿ ಆಳವಾದ ತತ್ವಗಳನ್ನು ಹೇಳುವ ಮೇವರರು ಅಜ್ಞಾನ, ಅಂಧಶ್ರದ್ಧೆ ಹಾಗೂ ಸಾಮಾಜಿಕ ಅಸಮಾನತೆಗಳ ವಿರುದ್ಧ ಧ್ವನಿ ಎತ್ತಿದ್ದರು. ಜನಸಾಮಾನ್ಯರಿಗೆ ಸುಲಭವಾಗಿ ಅರ್ಥವಾಗುವಂತಹ ಅವರ ವಚನಗಳು ಮಾನವೀಯ ಮೌಲ್ಯ, ಸತ್ಯ, ನೀತಿ ಮತ್ತು ಆತ್ಮಜ್ಞಾನವೇ ಜೀವನದ ಮೂಲ ಅಂಶಗಳು ಎಂಬ ಸಂದೇಶವನ್ನು ಸಾರುತ್ತವೆ ಎಂದು ಪೌರಾಡಳಿತ ಹಾಗೂ ಹಜ್ ಖಾತೆ ಸಚಿವ ರಹೀಂ ಖಾನ್ ಹೇಳಿದ್ದರು. ಅವರು ನಗರದ ಅಮ್ಲಾಪುರ ರಸ್ತೆಯಲ್ಲಿರುವ ಹೇಮಮೇವ ಸಮುದಾಯ ಭವನದಲ್ಲಿ ಜಿಲ್ಲಾಡಳಿತ, ಜಿಲ್ಲಾ ಪಂಚಾಯತ್ ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ಬೀದರ್ ಇವರ ಸಂಯುಕ್ತಾಶ್ರಯದಲ್ಲಿ ಆಯೋಜಿಸಿದ ಮಹಾಯೋಗಿ ಮೇಮನರವರ 614ನೇ ಜಯಂತ್ಯುತ್ಸವ ಕಾರ್ಯಕ್ರಮ ಸಸಿಗೆ ನೀರೆರೆಯುವ ಮೂಲಕ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ್ದರು. ಜಾತಿ, ಧರ್ಮ ಮತ್ತು ವರ್ಗ ಭೇದಗಳನ್ನು ತಿರಸ್ಕರಿಸಿದ್ದ ಮೇಮನರು ಸಮಾನತೆಯ ಸಮಾಜದ ಪರವಾಗಿ ತಮ್ಮ ಚಿಂತನೆಗಳನ್ನು ವ್ಯಕ್ತಪಡಿಸಿದ್ದರು. ವೇಮನ ಕಾವ್ಯ ಮತ್ತು ತತ್ವಗಳು ಇಂದಿಗೂ ಸಮಾಜಕ್ಕೆ ದಾರಿದೀಪವಾಗಿವೆ. ಅವರ ವಿಚಾರಧಾರೆಗಳು ಸರ್ವಕಾಲಿಕ. ಅವುಗಳು ಇಂದಿನ ಯುವಜನತೆಗೆ ಆತ್ಮಪರಿಶೀಲನೆ ಮತ್ತು ನೈತಿಕ ಬದುಕಿಗೆ ಮಹತ್ವವನ್ನು ನೆನಪಿಸುತ್ತದೆ. ವೈಯಕ್ತಿಕ ಶುದ್ಧತೆ ಮತ್ತು ಸಮಾಜದ ಒಟ್ಟಾರೆ ಹಿತವೇ ನಿಜವಾದ ಯೋಗ ಎಂದು ಬೋಧಿಸಿದ ಮಹಾಯೋಗಿ ಮೇಮನರು ಭಾರತೀಯ ತತ್ವಚಿಂತನೆಯ ಇತಿಹಾಸದಲ್ಲಿ ಅಚ್ಚಳಿಯದ ಸ್ಥಾನವನ್ನು ಪಡೆದಿದ್ದಾರೆ ಎಂದರು. ಬೀದರ್ ದಕ್ಷಿಣ ಶಾಸಕ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ ಮಾತನಾಡಿ, ರೆಡ್ಡಿ ಸಮಾಜವು ಯಾವಾಗಲೂ ಮಾತು ತಪ್ಪುವುದಿಲ್ಲ. ಜನರು ಮೇಮನರ ತತ್ವಾದರ್ಶವನ್ನು ತಪ್ಪದೆ ಪಾಲಿಸಬೇಕು. ಮೂಢನಂಬಿಕೆ, ಅಸಮಾನತೆಯನ್ನು ಹೋಗಲಾಡಿಸಬೇಕು. ಮೇಮನರ ಚಿಂತನೆಯನ್ನು ಸದುಪಯೋಗ ಪಡೆದುಕೊಳ್ಳಬೇಕು ಎಂದು ಹೇಳಿದ್ದಾರೆ. ಮೇಮನರವರ ಜೀವನ ಚರಿತ್ರೆ ಕುರಿತು ವಿಶೇಷ ಉಪನ್ಯಾಸ ನೀಡಿ ಮಾತನಾಡಿದ ನಿವೃತ್ತ ಪ್ರಾಚಾರ್ಯ ಡಾಕ್ಟರ್ ಶಿವಶರಣಪ್ಪ ಉಗಿ ಪಾಟೀಲ್, ರೆಡ್ಡಿ ಸಮಾಜದ ಮುಚ್ಚಿ ಹಾಕುವ ಹುನ್ನಾರ ನಡೆದಿದೆ. ಮೂಗುಚಿಂತಾಪಲ್ಲೆಯಾದರೂ ಬೆಳೆದಿದ್ದು ಕೊಂಡವೀಡುವಿನಲ್ಲಿ. ಬಾಲ್ಯದಿಂದಲೂ ಸುಖದಲ್ಲಿ ಬೆಳೆದ ಮೇಮನ ಕೊನೆಗಾಲದಲ್ಲಿ ಬೈರಾಗಿಯಾಗಿ ಅಲೆದಾಡುವವರಿಗಿನ ಪ್ರಯಾಣ ಒಂದು ಪ್ರೇರಣಾದಾಯಕ ಇತಿಹಾಸವಾಗಿದೆ. ಮೇಮನರು ಕನ್ನಡದ ಸರ್ವಜ್ಞ, ತಮಿಳಿನ ತಿರುವಳವರು ರಂತೆ ತೆಲುಗಿಗೆ ಮೇಮನರ ಶ್ರೇಷ್ಠ ವಚನಕಾರರು. ಮೇಮನ ಹೆತ್ತವರಿಂದ, ಒಡ ಹುಟ್ಟಿದವರಿಂದ, ಸಂಬಂಧಿಕರಿಂದ ತಿರಸ್ಕಾರಕ್ಕೆ ಗುರಿಯಾಗಿ ದುಶ್ಚಟಗಳ ದಾಸನಾಗುತ್ತಾನೆ. ಪರಸ್ತ್ರೀ ಸಂಘದಲ್ಲಿ ವಿಷಯಾಸಕ್ತನಾದ ಮೇಮನ ಭೋಗಾಸಕ್ತನಾಗುತ್ತಾನೆ. ವೇಷಸ್ತ್ರೀಯೊಬ್ಬಳ ಸಹವಾಸ ಮಾಡಿ ಮನೆಯ ಸಂಪತ್ತನ್ನೆಲ್ಲ ಹಾಳುಗೆಡುತ್ತಾನೆ. ಮೇಮನಿಗೆ ಅತ್ತಿಗೆಯಾಗಿ ಬಂದ ಹೆಮ್ಮಾರೆಡ್ಡಿ ಮಲ್ಲಮ್ಮ ಮೈದುನನ್ನ ಮನ ತಿದ್ದುವಲ್ಲಿ ಪ್ರಯತ್ನಿಸಿ ಸಫಲಳಾಗುತ್ತಾಳೆ. ಸಿಪಿ ಬ್ರೌನ್ ಅವರಿಗೆ ಅಭಿನಂದನೆ ಸಲ್ಲಿಸಬೇಕು ಮೂಲಕ ಮೇಮನ ಮಹಾಯೋಗಿ ಮೇಮನರಾಗಿ ಬದಲಾಗುತ್ತಾರೆ ಎಂದು ತಿಳಿಸಿದ್ದರು. ಕಾರ್ಯಕ್ರಮದಲ್ಲಿ ವೇದಿಕೆಯಲ್ಲಿ ರೆಡ್ಡಿ ಸಮಾಜದ ದಿನದರ್ಶಿಕೆ ಬಿಡುಗಡೆ ಮಾಡಲಾಯಿತು. ಈ ಸಂದರ್ಭದಲ್ಲಿ ನಗರಸಭೆ ಅಧ್ಯಕ್ಷರಾದ ಮೊಹಮ್ಮದ್ ಗೌಸ್, ನಗರಸಭೆ ಸದಸ್ಯ ರಾಜು ಚಿಂತಾಮಣಿ, ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಸಿದ್ದರಾಮ್ ಶಿಂದೆ, ರೆಡ್ಡಿ ಸಮಾಜದ ಜಿಲ್ಲಾಧ್ಯಕ್ಷ ಶಂಕರ್ ರೆಡ್ಡಿ, ಬಾಬು ರೆಡ್ಡಿ, ಮಾಣಿಕ್ ರೆಡ್ಡಿ, ಮಲ್ಲಮ್ಮ, ನುಡಿ ಪ್ರಾದೇಶಿಕ ಪತ್ರಿಕೆ ಸಂಪಾದಕ ರಮೇಶ್ ರೆಡ್ಡಿ, ಸಂಗ್ರಾಮ್ ರೆಡ್ಡಿ, ಸಂಜೀವ್ ರೆಡ್ಡಿ, ಶ್ರೀನಿವಾಸ್ ರೆಡ್ಡಿ, ಸೂರ್ಯಕಾಂತ್ ಬಿರಾದರ್, ಸಂಗೀತಾ ರೆಡ್ಡಿ, ಭಾಲ್ಕಿ ರೆಡ್ಡಿ ಸಮಾಜದ ಅಧ್ಯಕ್ಷರಾದ ವಿಜಯ್ ರೆಡ್ಡಿ ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು.
ಶಿವಶರಣಿ ಹೆಬ್ಬಡಿ ಮಲ್ಲಮ್ಮ ಸ್ವಸಹಾಯ ಸಂಘದ ಎಲ್ಲ ಮಹಿಳಾ ಪ್ರತಿನಿಧಿಗಳಿಗೂ ಜೊತೆಯಲ್ಲಿ ಅಕ್ಕನ ಬಳಗದ ಎಲ್ಲ ತಾಯಂದಿರಿಗೂ ಹೃದಯಪೂರ್ವಕವಾಗಿ ಅಭಿನಂದನೆ ಸಲ್ಲಿಸ್ತಾ ಇದ್ದೇವೆ. ಎಲ್ಲ ತಾಯಂದಿರಲ್ಲಿ ನಾವು ವಿನಂತಿಸ್ಕೋತಾ ಇದ್ದೇವೆ. ರೆಡ್ಡಿ ಸಮಾಜವು ಯಾರಿಗೊಂದ್ಸಲ ಮಾತು ಕೊಡ್ತಂದ್ರೆ ಆಯ್ತು, ಮಾತನ್ನು ನೆರವೇರಿಸುವ ಶಕ್ತಿ ಈ ಸಮಾಜಕ್ಕಿದೆ. ಅದಕ್ಕೆ ಕಾರಣ ನನಗೆ ಆಗಿದೆ. ನಾನೇ ತಮ್ಮೆಲ್ಲರೂ ಎಲ್ಲ ಸಮಾಜ ಜೊತೆ ಈ ಸಮಾಜ ಕೂಡ ಗಟ್ಟಿಯಾಗಿ ನಿಂತಿದ್ದಕ್ಕೆ ನಾನು ಶಾಸಕನಾಗ್ಲಿಕ್ಕೆ ಸಾಧ್ಯ ಆಯ್ತು. ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಅದಕ್ಕೆ ವೇಮನ್ಜಿ ಅವ್ರ ಬಗ್ಗೆ ಆಂಧ್ರ ಮೂಲದವರು ಅದೆಲ್ಲ ಪೂರ್ತಿ ಪುರಾಣವನ್ನೇ ಅವರು 5,000 ಪದ್ಯಗಳು ಬರೆದಿದ್ರು. ಸರಳತೆ ಕವಿ ಇದ್ರು. ಯಾರು ಫೇಮಸ್ ಆಗಿದ್ದಾರೆ ಅವರೆಲ್ಲ ದೊಡ್ಡ ದೊಡ್ಡ ವ್ಯಕ್ತಿನೇ. ಅವ್ರ ಸಾಮ್ರಾಜ್ಯವನ್ನು ಬಿಟ್ಟು ಮೂಢನಂಬಿಕೆ ಹೋಗ್ಬೇಕು, ಸಮಾಜದಲ್ಲಿ ಅಸಮೃದ್ಧಿನೇ ಹೋಗ್ಬೇಕು, ಸಮಾಜದಲ್ಲಿ ಎಲ್ಲರಿಗೂ ಒಳ್ಳೇದು ಮಾಡಬೇಕು. ಈ ಒಂದು ಮನೋಭಾವನೆಯಿಂದ ತಾವು ಎಷ್ಟೇ ಭಗವಾನ್ ಬುದ್ಧ ಹಿಡ್ಕೊಂಡು, ಬಸವಣ್ಣವ್ರು ಹಿಡ್ಕೊಂಡು, ಕನಕದಾಸ್ ಹಿಡ್ಕೊಂಡು, ಕಬೀರ್ ದಾಸ್ ಹಿಡ್ಕೊಂಡು ಎಲ್ಲರೂ ದೊಡ್ಡ ದೊಡ್ಡ ರಾಜ್ಯವನ್ನು ಬಿಟ್ಟು ಮಾನವ ಧರ್ಮಕ್ಕೆ ಒಳ್ಳೇದಾಗ್ಬೇಕಂತೆ ತಮ್ಮ ಒಬ್ಬರು ಕೀರ್ತನ ಮುಖಾಂತರ, ಕೆಲವರು ಹಾಡೋ ಮುಖಾಂತರ, ಕೆಲವರು ವಚನಗಳ ಮುಖಾಂತರ ಒಂದು ರೆವಲ್ಯೂಷನ್ ತಂದಂತ ವ್ಯಕ್ತಿಗಳಲ್ಲಿ ವೇಮನ್ಜಿ ಅವರೊಬ್ಬರು. ಕುದುರೆ ಮೇಲೆ ಕುಂತು 7 ಸಲ ಸುತ್ತಾಕ್ತಾರೆ. ಮೇನ್ ಗೇಟ್ ಯಾವುದು ಅಂತ ಹೇಳಿ ಅವರಿಗೆ ತಿಳಿಲೇ ಇಲ್ಲ. ಅಂತ ಸಂದರ್ಭದಲ್ಲಿ ಅವರು ಒಂದು ನಿಶ್ಚಯ ಮಾಡ್ತಾರೆ, ನಾನು ಜೀವಂತ ಇರುವವರೆಗೆ ಈ ರೆಡ್ಡಿ ಸಮಾಜದ ಇತಿಹಾಸವನ್ನು ಹುಡುಕ್ತೀನಿ ಅಂತ ಹೇಳಿ ಹೇಳಿರ್ತಕ್ಕಂಥ ವ್ಯಕ್ತಿ ಯಾರಪ್ಪ ಅಂತಂದ್ರೆ ಅದು CP ಬ್ರೌನ್ ಸಾಹೇಬರು ಅಂತಕ್ಕಂಥ ಮಾತು ಇವತ್ತು ನಾವು ನೆನಪಿಡ್ಬೇಕು. ಇಷ್ಟೆಲ್ಲ ನಮ್ಮ ಸಮಾಜದ ಇತಿಹಾಸವನ್ನು ಕೊಟ್ಟವರು ಯಾರು? CP ಬ್ರೌನ್. CP ಬ್ರೌನ್ ಅಂದ್ರೆ ಏನ್ರಿ? ಲಾಂಗ್ ಫಾರ್ಮ್ ಚಾರ್ಲಸ್ ಫಿಲಿಪ್ ಬ್ರೌನ್ ಅಂತಕ್ಕಂಥ ಬ್ರಿಟಿಷ್ ಅಧಿಕಾರಿ. ಎಲ್ಲ ಇತಿಹಾಸ ಹುಡುಕ್ಬಿಟ್ರು. ನಾವು ವೇಮನನ ಚರಿತ್ರೆ ಹುಡುಕಿತ್ತು, ಹೇಮರೆಡ್ಡಿ ಮಲ್ಲಮ್ಮನ ಚರಿತ್ರೆಯನ್ನು ಹುಡುಕಿತ್ತು, ಎಲ್ಲ ರಾಜರ ಡಾಕ್ಯುಮೆಂಟರಿ ಎವಿಡೆನ್ಸ್ ಗಳನ್ನು ಮಾಡಿದ್ರು. ಅವರಿಗೊಂದು ಜೋರಾದ ಚಪ್ಪಾಳೆ ಹೊಡೆಯುವುದು ನಮ್ಮ ಪರಮ ಧರ್ಮ ಅಂತ ಹೇಳಿ ಸಂದರ್ಭದಲ್ಲಿ ನಾನು ಇವತ್ತು ಅವ್ರು ಏನಾದರೂ ಮಾಡ್ತಾ ಇದ್ದಿಲ್ಲ ಅಂದ್ರೆ ನಾವು ಯಾವುದು ಜಯಂತಿ ಆಚರಣೆ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. 2024-25ನೇ ಸಾಲಿನ ಗಾಂಧಿ ಗ್ರಾಮ ಪ್ರಶಸ್ತಿಗೆ ಬೀದರ್ ತಾಲೂಕಿನ ಮರ್ಕಲ್ ಗ್ರಾಮ ಪಂಚಾಯಿತಿಯನ್ನು ಉದ್ದೇಶಪೂರ್ವಕವಾಗಿ ಹೊರಗಿಟ್ಟಿರುವುದಾಗಿ ಆರೋಪಿಸಿ ಮರ್ಕಲ್ ಗ್ರಾಮ ಪಂಚಾಯಿತಿ ಸದಸ್ಯರು, ಗ್ರಾಮಸ್ಥರು ಹಾಗೂ ವಿವಿಧ ಸಂಘಟನೆಗಳು ಇಂದು ಜಿಲ್ಲಾ ಪಂಚಾಯತ್ ಹೊರಗಡೆ ಧರಣಿ ಸತ್ಯಾಗ್ರಹ ನಡೆಸಿ ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳ ಮುಖಾಂತರ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಸಚಿವರಿಗೆ ಮನವಿ ಸಲ್ಲಿಸಿದ್ದಾರೆ. ಗಾಂಧಿ ಗ್ರಾಮ ಪ್ರಶಸ್ತಿಗೆ ಅಂತಿಮ ಹಂತದಲ್ಲಿ ಮರ್ಕಲ್ ಗ್ರಾಮ ಪಂಚಾಯಿತಿ 152 ಅಂಕಗಳನ್ನು ಪಡೆದು ಪ್ರಥಮ ಸ್ಥಾನದಲ್ಲಿದ್ದರೂ 142 ಅಂಕ ಪಡೆದ ಬರೂರ್ ಗ್ರಾಮ ಪಂಚಾಯಿತಿಗೆ ಮೊದಲನೇ ಪರಿಶೀಲನೆ ನಡೆಸಲಾಗಿದೆ ಎಂದು ಆರೋಪಿಸಲಾಗಿದೆ. ಪರಿಶೀಲನೆಗೆ ನೇಮಿಸಲಾದ ಬಸವ ಕಲ್ಯಾಣ ತಾಲೂಕಿನ ಕಾರ್ಯನಿರ್ವಾಹಕ ಅಧಿಕಾರಿ ರಮೇಶ್ ತುಳ್ಳಿ ಅವರು ಹೆಚ್ಚಿನ ಅಂಕ ಪಡೆದ ಮರ್ಕಲ್ ಪಂಚಾಯಿತಿಗೆ ಮೊದಲು ಭೇಟಿ ನೀಡದೆ 2ನೇ ಸ್ಥಾನದಲ್ಲಿದ್ದ ಬರೂರ್ ಪಂಚಾಯಿತಿಗೆ ಮೊದಲು ತೆರಳಿದ್ದು ಈ ನಡೆ ಸಂಶಯ ಹುಟ್ಟಿಸುತ್ತಿದೆ ಎಂದು ಗ್ರಾಮ ಪಂಚಾಯಿತಿ ಸದಸ್ಯರು ಆರೋಪಿಸಿದ್ದಾರೆ. 3ನೇ ಸ್ಥಾನದಲ್ಲಿದ್ದ ಮನಹಳ್ಳಿ ಗ್ರಾಮ ಪಂಚಾಯಿತಿ ಪರಿಶೀಲನೆ ಮುಗಿಸಿ ಬಳಿಕ ಸಂಜೆ 6 ಗಂಟೆಯ ನಂತರ ಮರ್ಕಲ್ ಪಂಚಾಯಿತಿಗೆ ಬಂದ ಪರಿಶೀಲನಾಧಿಕಾರಿಗಳು ಸಮರ್ಪಕ ದಾಖಲೆ ಪರಿಶೀಲನೆ ನಡೆಸದೆ ಹಾಗೂ ಕೈಗೊಂಡ ಅಭಿವೃದ್ಧಿ ಕಾಮಗಾರಿಗಳನ್ನು ವೀಕ್ಷಿಸದೆ ತೆರಳಿದ್ದಾರೆ ಎನ್ನಲಾಗಿದೆ. ಇದರಿಂದ ಮರ್ಕಲ್ ಪಂಚಾಯಿತಿಯನ್ನ ಗಾಂಧಿ ಗ್ರಾಮ ಪ್ರಶಸ್ತಿಯಿಂದ ಹೊರಗಿಡಲು ವ್ಯವಸ್ಥಿತ ಹುನ್ನಾರ ನಡೆದಿದೆ ಎಂಬ ಅನುಮಾನ ಮೂಡಿದೆ ಎಂದು ಸದಸ್ಯರು ತಿಳಿಸಿದ್ದಾರೆ. ಇನ್ನು ಯಾವ ಪಂಚಾಯಿತಿಯನ್ನು ಅಂತಿಮವಾಗಿ ಆಯ್ಕೆ ಮಾಡಲಾಗಿದೆ ಎಂಬ ಮಾಹಿತಿ ಸಾರ್ವಜನಿಕವಾಗಿ ಪ್ರಕಟಿಸದೆ ಆಕ್ಷೇಪಣೆ ಸಲ್ಲಿಸಲು ಅವಕಾಶ ನೀಡದೇ ಇರುವುದರಿಂದ ಪರಿಶೀಲನಾ ಪ್ರಕ್ರಿಯೆ ಪಾರದರ್ಶಕವಾಗಿಲ್ಲ ಎಂದು ಆರೋಪಿಸಲಾಗಿದೆ. ಈ ಕುರಿತು ಜನವರಿ 3ರಂದು ಜಿಲ್ಲಾ ಪಂಚಾಯತ್ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಗಿದ್ದರೂ
ಪುನರ್ ಪರಿಶೀಲನೆಗೆ ನಿರಾಕರಿಸಿ ಬರೂರು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿ ಸರ್ಕಾರಕ್ಕೆ ವರದಿ ಸಲ್ಲಿಸಲಾಗಿದೆ ಎಂದು ಅಧಿಕಾರಿಗಳು ಉಡಾಫೆ ಉತ್ತರ ನೀಡಿದ್ದಾರೆ ಎಂಬ ಆರೋಪವೂ ಕೇಳಿಬಂದಿದೆ. ಪ್ರಮುಖ ಬೇಡಿಕೆಗಳಲ್ಲಿ ಗಾಂಧಿ ಗ್ರಾಮ ಪ್ರಶಸ್ತಿಗೆ ಬರೂರು ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿದ ಕುರಿತು ಪ್ರಶ್ನಾವಾರು ಅಂಕಪಟ್ಟಿ ಹಾಗೂ ದಾಖಲೆಗಳನ್ನು ಬಹಿರಂಗಪಡಿಸುವುದು, ಪರಿಶೀಲನಾಧಿಕಾರಿಗಳು ನೀಡಿರುವ ಅಂಕಪಟ್ಟಿಯನ್ನು ಅವರ ಸಹಿಯೊಂದಿಗೆ ಪ್ರಕಟಿಸುವುದು ಹಾಗೂ ಸರ್ಕಾರದ ಮಟ್ಟದ ಅಧಿಕಾರಿಗಳಿಂದ ಪುನರ್ ಪರಿಶೀಲನಾ ತಂಡ ರಚಿಸಿ ನ್ಯಾಯಯುತ ಹಾಗೂ ಪಾರದರ್ಶಕವಾಗಿ ಮರುಪರಿಶೀಲನೆ ನಡೆಸಬೇಕೆಂದು ಆಗ್ರಹಿಸಲಾಗಿದೆ. 15 ದಿನಗಳೊಳಗಾಗಿ ಬೇಡಿಕೆಗಳು ಈಡೇರದಿದ್ದಲ್ಲಿ ಬೀದರ್ ಔರಾದ್ ಮಾರ್ಗದ ಮಧ್ಯದಲ್ಲಿರುವ ಮರ್ಕಲ್ ಗ್ರಾಮದಲ್ಲಿ ರಸ್ತಾ ರೋಕೋ ಚಳವಳಿ ನಡೆಸುವುದಾಗಿ ಎಚ್ಚರಿಕೆ ನೀಡಿದ್ದಾರೆ. ಈ ಸಂದರ್ಭದಲ್ಲಿ ಮರ್ಕಲ್ ಗ್ರಾಮ ಪಂಚಾಯತ್ ಸದಸ್ಯರುಗಳಾದ ಖಲೀಲ್ ಮಿಯಾ ಗುತ್ತೇದಾರ್, ದೀಪಕ್ ಮಾಳ್ಗೆ, ಚಂದ್ರಶೇಖರ್ ಬುಯ್ಯ, ದೀಪಕ್ ಮಾಳ್ಗೆ, ಶಿವಕುಮಾರ್ ಪೋತೆ, ಯುವ ಮುಖಂಡರಾದ ಬಸವರಾಜ್ ಬುಯ್ಯ ಇವರ ನೇತೃತ್ವದಲ್ಲಿ ಧರಣಿ ಸತ್ಯಾಗ್ರಹ ನಡೆಯಿತು. ಧರಣಿ ಸತ್ಯಾಗ್ರಹಕ್ಕೆ ಅಖಿಲ ಕರ್ನಾಟಕ ವಿಶ್ವಕರ್ಮ ಮಹಾಸಭಾ ಯುವ ಘಟಕದ ಜಿಲ್ಲಾಧ್ಯಕ್ಷರಾದ ಪ್ರಶಾಂತ್ ವಿಶ್ವಕರ್ಮ, ದಲಿತ ಸಂಘಟನೆಗಳ ಮುಖಂಡರಾದ ರಾಜ್ಕುಮಾರ್ ಮೂಲಭಾರತಿ, ಆರ್ಟಿಐ ರಾಜ್ಯಾಧ್ಯಕ್ಷರಾದ ಮಹೇಶ್ ಗುಡ್ನಾಳ್ಕರ್, ಕಾಮಶೆಟ್ಟಿ ಬುಯ್ಯ, ವೈಜನಾಥ್ ಕೋಳಿ, ವಿಠಲ್ ಮೇತ್ರೆ, ಗಲೀಬ್ ಹಾಸ್ಮಿ, ಅರುಣ್ ಪಟೇಲ್, ರವಿಕುಮಾರ್ ವಾಗ್ಮಾರೆ, ಶಿವಕುಮಾರ್ ನೀಲಿಕಟ್ಟಿ, ಸಾಯಿ ಶಿಂದೆ, ನಾಗಶೆಟ್ಟಿ ಪಾಟೀಲ್, ಪುಟ್ಟರಾಜ್, ಸತೀಶ್ ಪಾರ, ಮೆಹಬೂಬ್ ಸಿದ್ದಿಕಿ, ಧನ್ರಾಜ್ ಬಿರಾದರ್, ಸತೀಶ್ ಸ್ವಾಮಿ ಸೇರಿದಂತೆ ಮತ್ತಿತರರು ಬೆಂಬಲ ಸೂಚಿಸಿದ್ದಾರೆ. ಅಧಿಕಾರಿಗಳಿಗೆ ಬೇಕೇ ಬೇಕು, ಬೇಕೇ ಬೇಕು, ಅಧಿಕಾರಿಗಳಿಗೆ ಅಧಿಕಾರಿಗಳಿಗೆ ಬೇಕೇ ಬೇಕು. ಎಲ್ಲಿವರೆಗೆ ಹೋರಾಟ, ಗೆಲ್ಲುವರೆಗೆ ಹೋರಾಟ, ಧಿಕ್ಕಾರ ಧಿಕ್ಕಾರ, ಧಿಕ್ಕಾರ, ಎಲ್ಲಿವರೆಗೆ ಹೋರಾಟ, ಧಿಕ್ಕಾರ ಧಿಕ್ಕಾರ, ಭ್ರಷ್ಟ ಅಧಿಕಾರಿಗೆ ಗಾಂಧಿ ಪುರಸ್ಕಾರ ಕೊಡುವಲ್ಲಿ ವಿಫಲ ಮಾಡಿರುವ ಅಧಿಕಾರಿಗಳಿಗೆ, ಗಾಂಧಿ ಪುರಸ್ಕಾರ ಕೊಡುವಲ್ಲಿ ವಿಫಲ ಮಾಡಿರುವ ಅಧಿಕಾರಿಗಳಿಗೆ, ತಪ್ಪು ಮಾಡಿರುವ ಅಧಿಕಾರಿಗಳನ್ನು ಕೂಡಲೇ ರದ್ದು ಅಮಾನತ್ ಮಾಡಲೇಬೇಕು. ಗಾಂಧಿ ಪುರಸ್ಕಾರ ಕೊಡುವಲ್ಲಿ ವಿಫಲ ಮಾಡಿರುವ ಅಧಿಕಾರಿಗಳಿಗೆ ಅಗರ್ 15 ದಿವಸ ಒಳಗಾಗಿ ಅಗರ್ ಇದು ಪರಿಶೀಲನೆ ಮಾಡಿ ಯಾರಿಗೆ ನ್ಯಾಯ ಸಿಗಬೇಕು, ನ್ಯಾಯಬದ್ಧವಾಗಿ ಯಾರಿಗೆ ಸಿಗಬೇಕು ಅಂತ ನಮಗೆ ಅಂತಿಲ್ಲ ಸರ್. ಅದು ಪರಿಶೀಲನೆ ಮಾಡಿ ಬೇರೆ ಅಧಿಕಾರಿ ನೇಮಿಸಿ ನಂತರ ಅದು ಪರಿಶೀಲನೆ ಮಾಡಿ ನಂತರ ನಾವು 15 ದಿವಸ ಮಾಡಲಿಲ್ಲ ಅಂದ್ರೆ ನಾನು ರಸ್ತೆ ಬಂದ್ ಮಾಡ್ತೇನೆ. ಈ ಕಡೆ ನೋಡ್ರಿ ಎಲ್ಲರೂ. ಬೇಕೇ ಬೇಕು, ಬೇಕೇ ಬೇಕು, ಬೇಕೇ ಬೇಕು. ಗಾಂಧಿ ಪುರಸ್ಕಾರ ತಾರತಮ್ಯ 2024-25 ಸಾಲಿನ ಗಾಂಧಿ ಗ್ರಾಮ ಪುರಸ್ಕಾರ ಆಯ್ಕೆಯಲ್ಲಿ ಏನಂದ್ರೆ ಯಾವ ಪಂಚಾಯತ್ಗೆ ಅದು ಅವಾರ್ಡ್ ಸಿಗಬೇಕಾಗಿತ್ತು ಅಂಥ ಪಂಚಾಯತನ್ನು ಕೈಬಿಟ್ಟು ಕೆಲ ಭ್ರಷ್ಟ ಅಧಿಕಾರಿಗಳನ್ನು ಕೂಡಿಕೊಂಡು ಯಾವ ಪಂಚಾಯತ್ ಏನೋ ಡೆವಲಪ್ಮೆಂಟ್ ಅಭಿವೃದ್ಧಿ ಆಗಿಲ್ಲ ಅಂಥ ಪಂಚಾಯತ್ಗೆ ಏನಾದರೂ ಇವರು ಅವಾರ್ಡ್ ಕೊಟ್ಟಿದ್ದಾರೆ. ಈ ಅವಾರ್ಡ್ನಲ್ಲೂ ಕೂಡ ಬೇರೆ ಕೆಲಸದಲ್ಲಿ ಭ್ರಷ್ಟಾಚಾರ ನಡೆದ್ರೆ ಅವಾರ್ಡ್ ಕೊಡೋದ್ರಲ್ಲೂ ಭ್ರಷ್ಟಾಚಾರ ನಡೆದ್ರೆ ಇಲ್ಲಿ ಜಿಲ್ಲೆಯಲ್ಲಿ. ಅದರ ಸಲುವಾಗಿ ಏನಂದ್ರೆ ಇಲ್ಲಿ ನಾನು ಮೊದಲು ಇಲ್ಲಿ ಆನ್ಲೈನ್ ಮುಖಾಂತರ ಇಲ್ಲಿ 3 ಪಂಚಾಯತ್ ಇದು ಕರೆದ್ರು, ಎಕ್ಸಾಮ್ಗೆ ಕರೆದ್ರು ಅಭಿವೃದ್ಧಿ ಪರಿಗೆ ಕರೆದಿನಾಗ ಏನಂದ್ರೆ ನಮ್ಮ ಪಂಚಾಯತ್ ಏನಂದ್ರು 152 ಅಂಕೆ ತೊಗೊಳ್ತದೆ. ಆದರೆ ಮತ್ತು ಬರೂರು ಪಂಚಾಯತು 142 ಅಂಕೆ ತೊಗೊಳ್ತದೆ. ಮಣ್ಣಲ್ಲಿ ಪಂಚಾಯತ್ಗಳು 172 ಅಂಕೆ ತೊಗೊಳ್ತದೆ. ತಗೊಂಡ ನಂತರ ಇದಕ್ಕೇನಾದರೂ ಪರಿಶೀಲನಾಧಿಕಾರಿ ಏನಂದ್ರೆ ಬಸವ ಕಲ್ಯಾಣ ತಾಲೂಕು ಪಂಚಾಯತ್ ಯುವ ಅಧಿಕಾರಿಗೆ ನೇಮಿಸಿದರು. ಅವ್ರು ಏನಾದರೂ ಪರಿಶೀಲನೆ ಮಾಡೋಕ್ಕೆ ರಾತ್ರಿ 8 ಗಂಟೆಗೆ ಬಂದರೆ ಪಂಚಾಯತ್ ಯಾವುದೋ ಪರಿಶೀಲನೆ ಮಾಡದೆ, ಏನು ನೋಡೋದೆ, ಅಭಿವೃದ್ಧಿ ಕೆಲಸ ಏನು ನೋಡೋದೆ ಹಾಗೆ ಬಂದಿದ್ದಾರೆ. ಬಂದೇನಂದ್ರೆ ಅವರು ಬರೂರು ಪಂಚಾಯತು ಮತ್ತು ಅಲ್ಲಿ ಅಧಿಕಾರಿ ಯಾವುದು ಏನು ಸೆಟಲ್ಮೆಂಟ್ ಆಗೋದು ಗೊತ್ತಿಲ್ಲ. ಅದು ಒಳ್ಳೆ ರೀತಿ ಅದು ಒಳ್ಳೆಯ ಕೆಲಸ ಮಾಡಿದೆ ಅಂತ ಏನಂದ್ರೆ ಇಲ್ಲಿ ವರದಿ ಕೊಟ್ಟು ಸಲ್ಲಿಸಿದ್ದಾರೆ. ಆ ವರದಿ ಸಲ್ಲಿಸಿದ ನಂತರ ನಾನು 3 ತಾರೀಕು ಏನದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳಿಗೆ ಅರ್ಜಿ ಮನವಿ ಸಲ್ಲಿಸಿದ್ದೇನೆ.
ನೋಡಿ ಸರ್, ಇದರಲ್ಲಿ ತಾರತಮ್ಯ ಆಗಿದೆ, ಒಳ್ಳೆ ಸರ್ವೆ ಆಗಿಲ್ಲ ಮತ್ತು ಅವ್ರೇನು ಇದು ಮಾಡಿಲ್ಲ. ಮತ್ತೇನಾದರೂ ರಾತ್ರಿ 8 ಗಂಟೆಗೆ ಬಂದು ಇದು ವೆರಿಫೈ ಮಾಡಿದ್ದಾರೆ, ಅದು ವೆರಿಫೈ ಕರೆಕ್ಟ್ ಆಗಿಲ್ಲ. ಇನ್ನೊಂದು ಸಲ ಬೇರೆ ಅಧಿಕಾರಿಗಳಿಂದ ವೆರಿಫೈ ಮಾಡಿಸಿ ಅಂತ ಹೇಳಿದೆ ಸರ್. ಆದರೂ ಅವ್ರು ಏನಾದರೂ ಒಪ್ಪಿಲ್ಲ. ಆ ನಂತರ ಮತ್ತೆ ಕೇಳಿದೆ, ಅನ್ನೋದು ಇಲ್ಲ ಅದು ಬರೋ ಪಂಚಾಯತ್ ಫೈನಲ್ ಆಗಿದೆ, ಅದು ಏನು ಮಾಡೋದು ಮಾಡ್ಕೊಂಡು ನೀವು ಕೋರ್ಟಿಗೆ ಹೋಗ್ರಿ ಅಂತ ಅವರು CS ಅವ್ರಿಗೆ ಹೇಳಿದ್ದಾರೆ ಸರ್. ಅದ್ರ ಸಲುವಾಗಿ ಏನಾದರೂ ನಾವು ಈಗ ಧರಣ ಕೊಡ್ತಾ ಇದ್ದೇವೆ. ಮತ್ತೇನಾದ್ರು ಮುಂದೆ ಏನಾದರೂ ಅವರು ಇನ್ನೊಂದು ಸಲ ಸರ್ವೆ ಮಾಡಿ ಅದು ಕರೆಕ್ಟ್ ಯಾರಿಗೆ ನ್ಯಾಯ ಸಿಗಬೇಕಂತ ಮಾಡಲಿಲ್ಲ ಅಂದರೆ ನಾವು ಇದಕ್ಕೆ ಧರಣ ಏನು ಇವತ್ತಿಗೆ ಮುಗಿಯೋಂಗಿಲ್ಲ. ಇದಕ್ಕೆ ನಾವು ಮುಂದೆ ಕಂಟಿನ್ಯೂ ವಹಿಸ್ತೇನೆ. ಇವತ್ತು ಅವ್ರಿಗೆ ಮೇಡಮ್ ಮುಖಾಂತರ ಅವರಿಗೆ ಕೇಳ್ಕೊತಾ ಇದ್ದೇನೆ, 15 ದಿವಸದ ಒಳಗಾಗಿ ಅಗರ್ ತಾವು ಇದಕ್ಕೆ ಬರೆಗೆ ಪರಿಶೀಲನೆ ಮಾಡಿ ಅದು ಯಾವ ಪಂಚಾಯತ್ ಕೊಡಬೇಕು ಆ ಪಂಚಾಯತ್ನ ಆಯ್ಕೆ ಮಾಡೋದು ಹೋಗೋದಲ್ಲಿ ನಾನು ಬೀದರ್ ಅವರಾದರೂ ರಸ್ತೆಯನ್ನು ಬಂದ್ ಮುಖಾಂತರ ಮತ್ತೆ ಇದಕ್ಕೆ ಹೋರಾಟವನ್ನು ಕಂಟಿನ್ಯೂ ಮಾಡ್ತೇನೆ ಅಂತ ಇವತ್ತು ತಮ್ಮ ಮುಖಾಂತರ ಹಾಗೂ ಈ ಹೋರಾಟದ ಮುಖಾಂತರ ಅವರಿಗೆ ಎಚ್ಚರಿಕೆ ಬಯಸ್ತಾ ಇದ್ದೇನೆ. ರೀಪರಿಶೀಲನೆ ಆಗಬೇಕು. ರೀಪರಿಶೀಲನೆ ಆಗೋವರೆಗೆ ಏನಾದರೂ ಹೋರಾಟ ಮಾಡ್ತೀವಿ. ಅगर ಪರಿಶೀಲನೆ ಆಗಿಲ್ಲ ಅಂದ್ರೆ ನಾವು ಇದಕ್ಕೆ ಹೋರಾಟನ ಕಂಟಿನ್ಯೂ ಮಾಡ್ತೀವಿ. ಪರಿಶೀಲನೆ ಮಾಡೋದು ಯಾರಿಗೆ ಸಿಗಬೇಕು ನ್ಯಾಯಬದ್ಧಾಗಿ ನ್ಯಾಯ ಪ್ರಕಾರ ಸಿಗಬೇಕು ಸರ್. ಅದು ಪ್ರಧಾನಿ ಅವ್ರೇನು ಶಾಸಕರ ಅವ್ರಿಗೆ ಏನು ಅದು ಕೆಲಸ ಏನಾರದ ಅವ್ರ ಕ್ಷೇತ್ರ ಏನು ಕೆಲಸ ಮಾಡೋದು ಅವ್ರಿಗೆ ಗೊತ್ತಾಗಿಲ್ಲ. ಅವ್ರೇನು ಅಭಿವೃದ್ಧಿ ಬಗ್ಗೆ ಅವ್ರಿಗೆ ಏನು ಯೋಚನೆ ಇಲ್ಲ. ಮನೆ ಅವರು ಖಾಲಿ ಎದುರಾಗ ನಡೆದವ್ರು, ಬೇರೆ ಕೆಲಸ ಅವ್ರದ್ದು ಏನಿಲ್ಲ. ಕಾನೂನು ಏನಿದೆ, ನೀವು ಯಾರು ಮಂತ್ರಿಗಳು ಇರಲಿ, MP ಇರಲಿ, ಯಾರಾದರೂ ಇರಲಿ, ಆದ್ರೆ ನಿಮ್ಮ ಕಾನೂನು ದೃಷ್ಟಿಯಿಂದ ಎಲ್ಲರೂ ಸರಿಸಮಾನೆ. ಆದ್ರೆ ನಿಮ್ಮ ಕಾನೂನು ದೃಷ್ಟಿಯಿಂದ ಮರ್ಕಲ್ ಆಯ್ಕೆ ಮಾಡಬೇಕಾಗಿತ್ತು. ಮರ್ಕಲ್ಲದವರು ಸದಸ್ಯರು ಬಂದು ಕೇಳಕ್ಕೆ ಹೋದ್ರೆ ಏನೇನೋ ಇಲ್ಲ ನೀವು ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರೆ. CS ಆಗಿ ನ್ಯಾಯ ಕೊಡೋರು ನೀವಿದ್ರಿ, ನ್ಯಾಯ ಕೊಡಬೇಕಾದ್ರೆ ನೀವೇ ಕೊಡ್ಬೇಕಿಲ್ಲ ಕುರ್ಚಿ ಮೇಲೆ. ಕೋರ್ಟಿಗೆ ಹೋಗ್ತೇವೆ, ಮತ್ತು ಎಲ್ಲ ಕೋರ್ಟೇ ನ್ಯಾಯ ಕೊಡಲಿ ಮತ್ತು ನಮಗೆ ಅಂದ್ರೆ ಇಂಥ ಒಬ್ಬ CS ಆಗಿ ಬಹುಶಃ ಅವ್ರು ಏನು ಕೆಲಸ ಮಾಡಿದ್ರು 2 ವರ್ಷ ಹಿಡ್ಕೊಂಡು ಕಳಿಸಿ ಇವ್ರ ವರ್ತನೆ ಸರಿಯಿಲ್ಲ. ನಾವು ಫಸ್ಟ್ ಬಾರ್ ನೋಡ್ತಾ ಇದ್ದೀವಿ. ಇವರು ಒಂದು ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿ ಆಗಲಿಕ್ಕೆ ಆ ಸ್ಥಾನದ ಮೇಲೆ ಕೊಡೋಕೆ ಅರ್ಹರಲ್ಲ ಅಂತ ಕಳಿಸಿ ನಮ್ಮ ಒಂದು ಅಭಿಪ್ರಾಯ ಇದೆ ಗೆಳೆಯರೆ. ಯಾಕಂದ್ರೆ ಈ ವಿಷಯ ನಾವು ನೋಡ್ಕೊಂಡು ನೀವು ಹೈಕೋರ್ಟಿಗೆ ಹೋಗ್ರಿ, ಸುಪ್ರೀಂ ಕೋರ್ಟಿಗೆ ಹೋಗ್ರಿ ಅಂತ ಹೇಳ್ತಾರೆ ಅವ್ರು. ನಮ್ಗೆ ಗುರ್ತಿದೆ ಸುಪ್ರೀಂ ಅವ್ರು ಅಂದರು ನಮಗೆ ಹೈಕೋರ್ಟಿಗೆ ಹೋಗ್ಲಕ್ಕೂ ಕೂನದ, ಸುಪ್ರೀಂ ಕೋರ್ಟಿಗೆ ಹೋಗ್ಲಕ್ಕೂ ಕೂನದ. ನೀವು ಹೇಳೋದು ಅವಶ್ಯಕತೆ ಇಲ್ಲ. ನಾವು ನಿಮಗೆ ಪೈಲೆ ಮನವಿ ಕೊಡೋಕೆ ಬಂದಿದ್ದೀವಿ. ನೀವು ಪೈಲೆ ಇನ್ಕ್ವೈರಿ ಮಾಡಿರಿ, ತಕ್ಕಿಕತ್ ನೀವು ಮಾಡಿರಿ. ಯಾರೋ ಅಧಿಕಾರಿಗಳು ಕೆಳಗಿನ ಅಧಿಕಾರಿಗಳು ಹಾಕಿಬಿಟ್ಟು ರಾತ್ರಿ ಹೋಗಿ 6-8ಕ್ಕೆ ಮರ್ಕಲ್ಗೆ ಹೋದ್ರೆ ಅಲ್ಲಿ ಯಾರು ಇರ್ತಾರೆ ಆ ಟೈಮ್ದಾಗ ಪಂಚಾಯತ್ ಒಳಗಡೆ? ಇಂಥ ಪರಿಸ್ಥಿತಿಯನ್ನು ಇವರು ನಾವು ಇವತ್ತು ಗ್ರಾಮ ಪಂಚಾಯತ್ ಸದಸ್ಯರೆಲ್ಲ ಧರಣ ಕೊಡೋಕೆ ಮತ್ತು ನಾವು ಹೋರಾಟಗಾರೆಲ್ಲ ಇವತ್ತು ಬಂದಿಲ್ಲಿ ಅವ್ರ ಹೋರಾಟಕ್ಕೆ ಬೆಂಬಲ ಕೊಡೋಕೆ ನಮ್ಮ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳೇ ಇದು ಹೊಣೆಗಾರರು. ಹಾಗಾಗಿ ನಾವು ತುರಂತ ಹೀಗೆ ಸರ್ಕಾರಕ್ಕೆ ನಾವು ಮನವಿ ಮಾಡ್ತಾಯಿದ್ದೀವಿ. ಅವ್ರದ್ದು ಒಂದು ಮನವಿ ಈ CS ಅವ್ರದ್ದು ಏನದ ಅಂತಂದರೆ ಏನಂದ್ರೆ ಅದು ದಾನಶಾಹಿ ಭಾಳ ಹೆಚ್ಚಿಗಾಗ್ಯದ. ಕೂಡಲೇ ಏನದ ಅಂತಂದ್ರೆ ನಾವು ಅಧಿಕಾರಿ ಕೂಡಲೇ ಇನ್ಕ್ವೈರಿ ಮಾಡಿ ಇಂಥ ಅಧಿಕಾರಿಗಳಿಗೆ ದಯಮಾಡಿ ಎಲ್ಲೋ ಒಂದು ಇದರಲ್ಲಿ ಕೂಡ್ಯಾಕ್ರಿ ಇಂಥ ಯಾಕಂದ್ರೆ ಅವ್ರು ಕೆಲಸ ಮಾಡೋಕ್ಕೆ ಇಲ್ಲಿ ಇದು ಆಗ್ತಾಯಿಲ್ಲ. ಇಂಥವು ಎಷ್ಟೋ ಜನರಿಗೆ ಬಂದಾಗ ಕೂಡ ಹೆಂಗೆ ಆಗ್ತದೆ ಅಂದ್ರೆ ನಮಗೆ ಭಾಳ ಬೇಜಾರಾಗ್ತಾಯಿದೆ. ಹಾಗಾಗಿ ಇವತ್ತಿನ ಹೋರಾಟಕ್ಕೆ ಜಯ ಆಗಲಿ ಅನ್ನೋದೇ ನಮ್ಮದು ಆಸೆ ಅದ ಮತ್ತು ಅವ್ರ ಹೋರಾಟನ ನ್ಯಾಯಯುತವಾಗಿದೆ ಅಂತ ಹೇಳಿ ನಮ್ಮ ಅಭಿಪ್ರಾಯ. ಶ್ರೀ ನಾನಕ್ ಝೀರಾ ಸಾಹೇಬ್ ಫೌಂಡೇಶನ್ ವತಿಯಿಂದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಸರ್ದಾರ್ ಜೋಗ ಸಿಂಗ್ ಜಿ ಅವರ 93ನೇ ಜನ್ಮ ದಿನಾಚರಣೆಯ ಅಂಗವಾಗಿ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಆಯೋಜಿಸಿದ ಪ್ರಶಸ್ತಿ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 9 ಜನರಿಗೆ ಸರ್ದಾರ್ ಜೋಗ ಸಿಂಗ್ ಜಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ 2026 ಪ್ರದಾನ ಮಾಡಲಾಯಿತು. ಮುಖ್ಯ ಅತಿಥಿಯಾಗಿ ಭಾಗವಹಿಸಿದ ಕರ್ನಾಟಕ ಸರ್ಕಾರದ ಪೌರಾಡಳಿತ ಮತ್ತು ಹಜ್ ಸಚಿವರಾದ ಗೌರವಾನ್ವಿತ ರಹೀಂ ಖಾನ್ ಅವರು ಮಾತನಾಡಿ, ಗಣನೀಯ ಸೇವೆ ಸಲ್ಲಿಸಿದ್ದವರನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಒಂದು ಒಳ್ಳೆಯ ಸಂಕೇತವಾಗಿದೆ. ಈ ಸಂಸ್ಥೆಯಿಂದ ಪ್ರಶಸ್ತಿ ಕೊಡುವ ಪದ್ಧತಿಯನ್ನು ಪ್ರಶಂಸಿಸುತ್ತಾ ನೇಮಕಾತಿ ಮಾಡಲು ಬಹಳ ಉತ್ತಮವಾದ ಮಾರ್ಗಸೂಚನೆಯನ್ನು ಪಾಲಿಸುತ್ತಾರೆ ಎಂದು ನುಡಿದರು. ಇನ್ನೋರ್ವ ಮುಖ್ಯ ಅತಿಥಿಗಳಾದ ಕರ್ನಾಟಕ ವಿಧಾನ ಪರಿಷತ್ತಿನ ಗೌರವಾನ್ವಿತ ಸದಸ್ಯ ಚಂದ್ರಶೇಖರ್ ಬಿ ಪಾಟೀಲ್ ಅವರು ಮಾತನಾಡಿ, ಸಿಖ್ ಧರ್ಮದವರು ಪ್ರಾಮಾಣಿಕತೆ ಮತ್ತು ಶ್ರಮಜೀವಿಗಳಾಗಿರುತ್ತಾರೆ ಮತ್ತು ಅವರು ನಮ್ಮ ದೇಶದ ಗಡಿಯಲ್ಲಿ ನಿಂತು ನಿರಂತರವಾಗಿ ದೇಶದ ಜನರಿಗೆ ರಕ್ಷಣೆ ನೀಡುತ್ತಿದ್ದಾರೆ ಎಂದು ನುಡಿದರು. ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ್ದವರನ್ನು ಗುರುತಿಸಿ ಪ್ರಶಸ್ತಿ ನೀಡುತ್ತಿರುವುದು ಒಂದು ಒಳ್ಳೆಯ ಸಂಕೇತವಾಗಿದೆ ಎಂದು ಪೌರಾಡಳಿತ ಮತ್ತು ಹಜ್ ಸಚಿವ ರಹೀಂ ಖಾನ್ ನುಡಿದರು. ಇಲ್ಲಿನ ಗುರುನಾನಕ್ ದೇವ್ ಇಂಜಿನಿಯರಿಂಗ್ ಕಾಲೇಜ್ ಆವರಣದಲ್ಲಿ ಶ್ರೀ ನಾನಕ್ ಝೀರಾ ಸಾಹೇಬ್ ಫೌಂಡೇಶನ್ ವತಿಯಿಂದ ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಸಂಸ್ಥಾಪಕ ಅಧ್ಯಕ್ಷ ದಿವಂಗತ ಸರ್ದಾರ್ ಜೋಗ ಸಿಂಗ್ ಅವರ 93ನೇ ಜನ್ಮ ದಿನಾಚರಣೆ ಅಂಗವಾಗಿ ಆಯೋಜಿಸಿದ ಪ್ರಶಸ್ತಿ ಸಮಾರಂಭದಲ್ಲಿ ವಿವಿಧ ಕ್ಷೇತ್ರಗಳಲ್ಲಿ ಗಣನೀಯ ಸೇವೆ ಸಲ್ಲಿಸಿದ 9 ಸಾಧಕರಿಗೆ ಸರ್ದಾರ್ ಜೋಗ ಸಿಂಗ್ ಜಿ ಕಲ್ಯಾಣ ಕರ್ನಾಟಕ ಪ್ರಶಸ್ತಿ 2026 ಪ್ರದಾನ ಸಮಾರಂಭದಲ್ಲಿ ಅವರು ಮಾತನಾಡಿದ್ದರು.
ಗುರುನಾನಕ್ ಶಿಕ್ಷಣ ಸಂಸ್ಥೆಯಿಂದ ಪ್ರಶಸ್ತಿ ಕೊಡುವ ಪದ್ಧತಿಯನ್ನು ಪ್ರಶಂಸಿಸಿದ ಸಚಿವರು ಸಾಧಕರ ನೇಮಕಾತಿ ಮಾಡಲು ಉತ್ತಮವಾದ ಮಾರ್ಗಸೂಚಿಯನ್ನು ಪಾಲಿಸುತ್ತಿದ್ದಾರೆ ಎಂದು ನುಡಿದರು. ವಿಧಾನ ಪರಿಷತ್ನ ಸದಸ್ಯ ಡಾಕ್ಟರ್ ಚಂದ್ರಶೇಖರ್ ಪಾಟೀಲ್ ಮಾತನಾಡಿ, ಸಿಖ್ ಧರ್ಮದವರು ಪ್ರಾಮಾಣಿಕತೆ ಮತ್ತು ಶ್ರಮಜೀವಿಗಳಾಗಿರುತ್ತಾರೆ. ಅವರು ನಮ್ಮ ದೇಶದ ಗಡಿಯಲ್ಲಿ ನಿಂತು ನಿರಂತರವಾಗಿ ದೇಶದ ಜನತೆಗೆ ರಕ್ಷಣೆ ನೀಡುತ್ತಿದ್ದಾರೆ ಎಂದರು. ಅಖಿಲ ಭಾರತ ತಾಂತ್ರಿಕ ಶಿಕ್ಷಣ ಮಂಡಳಿ ನವದೆಹಲಿಯ ಮಾಜಿ ಅಧ್ಯಕ್ಷ ಡಾಕ್ಟರ್ ಟಿ.ಜಿ. ಸೀತಾರಾಮ್ಜಿ ಅವರಿಗೆ ರಾಷ್ಟ್ರೀಯ ಶಿಕ್ಷಣ ಕೃಪಾಚಾರ್ಯ ಪ್ರಶಸ್ತಿ ಕೊಟ್ಟಿದ್ದಕ್ಕೆ ನನಗೆ ಬಹಳ ಖುಷಿ ತಂದಿದೆ ಎಂದು ಅವರು, ನಮ್ಮ ದೇಶದಲ್ಲಿ ಬಹಳ ಕಡಿಮೆ ವಿದ್ಯಾರ್ಥಿಗಳು ಉನ್ನತ ಶಿಕ್ಷಣ ಪಡೆಯಲು ಹೋಗುತ್ತಿದ್ದಾರೆ. ಇತ್ತ ಗಂಭೀರ ಚಿಂತನೆ ಮಾಡಬೇಕಾದ ಕಾಳಜಿಯ ವಿಷಯವಾಗಿದೆ ಎಂದು ಕಿವಿಮಾತು ಹೇಳಿದ್ದರು. ಗುರುನಾನಕ್ ಶಿಕ್ಷಣ ಸಂಸ್ಥೆಯ ಉಪಾಧ್ಯಕ್ಷೆ ಡಾಕ್ಟರ್ ರೇಷ್ಮಾ ಕೌರ್ ಮಾತನಾಡಿ, ಎಲ್ಲ ಪ್ರಶಸ್ತಿಗಾರರನ್ನ ಮತ್ತು ಇತರೆ ಗಣ್ಯರನ್ನ ಸ್ವಾಗತಿಸಿ ನಿಜವಾದ ನಾಯಕ ಪದವಿ ಹೊಂದಿದ್ದವರನ್ನ ಅಲ್ಲ, ಇದಕ್ಕೆ ಮೀರಿ ಪ್ರಾಮಾಣಿಕತೆಯಿಂದ ಸಮಾಜಕ್ಕೆ ದಾರಿ ತೋರಿಸುವವನೇ ನಿಜವಾದ ನಾಯಕ ಎಂದು ಹೇಳಿದ್ದರು. ನಾನಕ್ ಝೀರಾ ಸಾಹೇಬ್ ಫೌಂಡೇಶನ್ ಅಧ್ಯಕ್ಷ ಡಾಕ್ಟರ್ ಎಸ್ ಬಲ್ಬೀರ್ ಸಿಂಗ್ ಅಧ್ಯಕ್ಷತೆ ವಹಿಸಿದ್ದರು. ಈ ಸಂದರ್ಭದಲ್ಲಿ ತೀರ್ಪುಗಾರರಾದ ಸಿ ಮನೋಹರ್, ಕಾರ್ಯದರ್ಶಿಗಳಾದ ಸರ್ದಾರ್ ನಾನಕ್ ಸಿಂಗ್, ಲೈಫ್ ಟ್ರಸ್ಟಿನ ಸರ್ದಾರ್ ಪ್ರೀತಮ್ ಸಿಂಗ್, ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ವೀಣಾ ಎಸ್, ನಿರ್ದೇಶಕರಾದ ಆರ್.ಡಿ. ಸಿಂಗ್, ಸರ್ದಾರ್ ಪುನೀತ್ ಸಿಂಗ್ ಮತ್ತು ಸರ್ದಾರ್ ಪವಿತ್ ಸಿಂಗ್ ಉಪಸ್ಥಿತರಿದ್ದರು. ಎಲ್ಲರಿಗೂ ನಮಸ್ಕಾರ, ಸತ್ ಶ್ರೀ ಅಕಾಲ್, ಆದಾಬ್. ऊंचाइयां इन्होंने नहीं मांगी, ऊंचाइयां इन्होंने नहीं मांगी. Staff members and our special guest today, all the awardees. It is a privilege and a blessing to welcome you all this morning to Sardar as we celebrate remarkable lives that illuminate our region, our nation and our shared community. Today we gather not merely to honor individual success, but to salute those whose journey have become living textbooks of courage, perseverance and seva. People whom the youth of Kalyana Karnataka can look up and say, if they could do it, so we can. Each awardee this year has transformed personal excellence into collective upliftment in the true spirit of our founder, Pant Ratan Shiromani Sardar Joga Singh Ji, whose vision of education, compassion and nation building continues to guide this sacred campus. Distinguished awardees, your lives, so varied in fields yet united in purpose, echo the message of Guru Nanak Dev Ji that work done with integrity, with remembrance of the divine and with concern for the weakest becomes worship. From governance, law and technical education to agriculture, cinema, renewable energy, digital engineering and spiritual literature, each one of you has expanded the horizon of what it means to serve the society in 21st century. As our foundation and Guru Nanak Group of institutions, I bow to each one of you and extend a warm and affectionate welcome. May your presence today ignite new dreams in the hearts of our students, and may the blessings of Guru Nanak Dev Ji and our founder continue to guide you as you write the next chapters of your extraordinary journeys. We are happy to have with us today Sri Rahim Khan Ji, Honorable Cabinet Minister of Government of Karnataka, holding Ministries of Municipal Administration and Hajj as a chief guest. Thank you for being with us here, sir. It's our privilege also to welcome Sri Chandrasekhar Patil Ji, MLA, as a distinguished guest of honor today. We are grateful for your gracious presence. ಹೇಳ್ಬೇಕೋಸ್ಕರ ಕೊಡ್ತೇವೆ. ಹಾಂ, ನಮ್ಮದು ಸೈನ್ ಮಾಡಿಸ್ತಿದ್ರೆ ಅಂಗನವಾಡಿಯಲ್ಲಿ ಹೋಗ್ಬೇಕು. ಶ್ರೀ ನಾನಕ್ ಝೀರಾ ಸಾಹೇಬ್ ಫೌಂಡೇಶನ್ ಲಿಂದ ಕಲ್ಯಾಣ ಕರ್ನಾಟಕ ಅವಾರ್ಡ್ಸ್
especially Gurunanath Foundation. ಇವತ್ತು ಬಲ್ವೀರ್ ಸಿಂಗ್ ಇದ್ದಾರೆ, ಅವ್ರ ಮಿಸ್ಸಸ್ ಇದ್ದಾರೆ. ಪ್ರತಿ ವರ್ಷ ಥ್ರೂಔಟ್ ಆಲ್ ಇಂಡಿಯಾ ಅದರಲ್ಲಿ ಐಡೆಂಟಿಫಿಕೇಶನ್ ಮಾಡಿ ಏನು ಅವಾರ್ಡ್ ಬೀದರ್ನಲ್ಲಿ ಒನ್ ಆಫ್ ದಿ ಟಾಪ್ ಬೀದರ್ನಲ್ಲಿ ಹಾಸ್ಪಿಟಲ್ ನರ್ಸ್ಗಳು ಇದ್ದಾರೆ, ಹಾಸ್ಪಿಟಲ್ ಸುಮಾರು ಇದ್ದಾರೆ, ಈವನ್ ಇನ್ಸ್ಟಿಟ್ಯೂಷನ್ ಇದ್ದಾರೆ. ಅದು ಎಸ್ಪೆಷಲಿ ಸ್ಟ್ರಗಲ್ ಪೀಪಲ್, ಪುವರ್ ಪೀಪಲ್, ಅವರಿಗೆ ಹೆಲ್ಪ್ ಮಾಡ್ತಾರೆ. ದಟ್ ಈಸ್ ವೆರಿ ಇಂಪಾರ್ಟೆಂಟ್. ಯಾಕಂದರೆ ನಾನು ಯಾವಾಗಲೂ ಸುಮಾರು ಬಡವರು ನಮ್ಮ ಹತ್ರ ಬರ್ತಾರೆ, ಆವಾಗ ನಾನು ಫೋನ್ ಮಾಡಿದಾಗ ಇಮಿಡಿಯೇಟ್ಲಿ ಅವರು ಎಷ್ಟು ಸಾಧ್ಯತೆ ಆಗ್ತದೆ ದೇ ರೆಡ್ಯೂಸ್ ಅವ್ರದ್ದು ಫೀಸ್, ಬರೀ ಸೇವಾ ಅಂತ ಅವ್ರು ಬೀದರ್ನಲ್ಲಿ ಕೆಲಸ ಮಾಡಿದ್ದಾರೆ. ಈ ಅವಾರ್ಡ್ ಸುಮಾರು 4-5 ವರ್ಷದಿಂದ ಮಾಡ್ತಾ ಬರ್ತಾ ಇದ್ದಾರೆ, ವರ್ಷದಂತೆ. ಈಗಾಗಲೇ ಈ ಅವಾರ್ಡಿಸ್ ತಮಗೆಲ್ಲ ಗೊತ್ತಿದ್ದಂಗೆ, ಈಗ ನೋಡ್ರಿ, ನಾನು ಡಾಕ್ಟರ್ ಇದ್ದೀನಿ, ಇಲ್ಲಿ ಸಾಕಷ್ಟು ಜನ ಡಾಕ್ಟರ್ಸ್ ಇದ್ದಾರ, ಇಂಜಿನಿಯರ್ಸ್ ಇದ್ದಾರ, ಆ್ಯಕ್ಟ್ರಸ್ ಇದ್ದಾರ, ಸಾಕಷ್ಟು ಬೇರೆ ಬೇರೆ ಡಿಪಾರ್ಟ್ಮೆಂಟ್ಲೆಲ್ಲ ಜನ ಇದ್ರಿ ನಾವು. ಆದರೂ ಈ ಅವಾರ್ಡಿಸ್ ಅಂದರೆ ವಿಶೇಷ. ಯಾರು ಇದರಲ್ಲಿ ಹಾರ್ಡ್ ವರ್ಕ್ ಮಾಡಿ ಸಾಧನೆ ಮಾಡಿರ್ತಾರ ಅಂಥವ್ರಿಗೆ ಗುರುತಿಸಿ ಇವತ್ತು ವೇದಿಕೆ ಮೇಲೆ ಕರೆಸಿ ಅವ್ರಿಗೆ ಸನ್ಮಾನ ಮಾಡ್ತಾ ಇದ್ದಾರ. ಅವರಿಗೆ ನಮ್ದೆಲ್ಲರ ಕಡೆ ಈ ಸೊಸೈಟಿಗೆ ಧನ್ಯವಾದ ಹೇಳ್ತೀನಿ ನಾನು. ದಿಸ್ ಪೀಪಲ್ ಐಡೆಂಟಿಫೈಯಿಂಗ್ ಯಾರು ಚೆನ್ನಾಗಿ ಡಾಕ್ಟರ್ಸಲ್ಲೂ ಯಾರು ಚೆನ್ನಾಗಿ ಅವ್ರು ಹಾರ್ಡ್ ವರ್ಕ್ ಆಗಿ ಸಾಧನೆ ಮಾಡ್ತಾ ಇದ್ದಾರ ಅವರಿಗೆ ಐಡೆಂಟಿಫಿಕೇಶನ್ ಮಾಡಿದಾರ. So this award actually I would like to dedicate to every unsung educator and administrator like Dr. Balbir Singh and Dr. Reshma Karau, because it's very important to create institutions in the rural part of India. So they have taken engineering to very, very backward areas also. So as chairman, I would like to tell you, I've traveled extensively in India, particularly engineering and management education. As I think one of the previous speakers said, in the 1980s there were no private colleges anywhere in the country, except Karnataka only started early 80s by mistake, and there are so many now, 3,000 engineering colleges. That means we have engineering college in every district, at least 3-4, and I think Bidar itself has 4 or 5 colleges. But I would like to tell you, we have engineering college in Andaman and Nicobar Islands and a polytechnic in Lakshadweep Island. That means we have democratized the engineering education. Whoever is dreamed to become an engineer, there is a possibility. ನಾಳೆ ಜನವರಿ 20ರಂದು ಚಲನಚಿತ್ರದ ಹಾಡುಗಳ ಬಿಡುಗಡೆ ಸಮಾರಂಭವನ್ನು ನಗರದ ನೆಹರು ಮೈದಾನ ಹತ್ತಿರ ಇರುವ ಸಾಯಿ ಶಾಲೆ ಆವರಣದಲ್ಲಿ ಸಾಯಂಕಾಲ 6 ಗಂಟೆಗೆ ಆಯೋಜಿಸಲಾಗಿದೆ. ಕಾರ್ಯಕ್ರಮಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಪ್ರೋತ್ಸಾಹಿಸಬೇಕೆಂದು ಚಲನಚಿತ್ರದ ನಿರ್ಮಾಪಕ ಡಾಕ್ಟರ್ ಸುದರ್ಶನ್ ಸುಂದರ್ರಾಜ್ ತಿಳಿಸಿದ್ದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ನಾಯಕ ನಟನಾಗಿ ಕಿರಣ್ ರಾಜ್, ನಾಯಕ ನಟಿಯಾಗಿ ಸುರೇಖಾ ಪ್ರಮುಖ ಪಾತ್ರದಲ್ಲಿ ಗುರುತಿಸಿಕೊಂಡಿದ್ದಾರೆ. ವ್ಯಕ್ತಿಯ ದೇಹದ ಅಂಗಾಂಗಗಳ ಮಾರಾಟದ ಜಾಲ ಹಾಗೂ ಅದರ ತಡೆ ಕುರಿತು ಚಿತ್ರ ಉತ್ತಮವಾಗಿ ಮೂಡಿಬಂದಿದೆ. ಬಿಡುಗಡೆ, ಫ್ಯಾಷನ್ ಶೋ ಮತ್ತು ಚಿತ್ರದ ಟೀಸರ್ ಬಿಡುಗಡೆ ಖ್ಯಾತ ನಟಿ ತನಿಷಾ ಕುಪ್ಪಂಡ, ನಮೃತ ಮಲ್ನಾಡ್ ಆಗಮಿಸುತ್ತಿದ್ದಾರೆ. ದಿವ್ಯ ಸಾನ್ನಿಧ್ಯವನ್ನ ಪೂಜ್ಯ ಶ್ರೀ ಹವಮಲ್ಲಿನಾಥ ಮಹಾರಾಜರು, ಪೂಜ್ಯ ಮಲ್ಲಿಕಾರ್ಜುನ ಸ್ವಾಮಿ ಶಹಾಪುರ್ ಕ್ರೈಸ್ತ ಗುರುಗಳು ವಹಿಸುತ್ತಿದ್ದಾರೆ ಎಂದು ಮಾತನಾಡುತ್ತಾ ಹೇಳಿದರು. ಮುಂದುವರಿದು ಮಾತನಾಡುತ್ತಾ 6-7 ಕೋಟಿ ವೆಚ್ಚದಲ್ಲಿ ಉತ್ತಮ ಚಿತ್ರ ನಿರ್ಮಿಸಲಾಗಿದೆ. ನಾನು ಬೀದರ್ ಜಿಲ್ಲೆಯವನಾಗಿದ್ದರಿಂದ ಇಲ್ಲಿಯೇ ಹಾಡುಗಳ ಬಿಡುಗಡೆ ಆಗಬೇಕೆಂಬ ಉದ್ದೇಶದಿಂದ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಇಡೀ ಚಲನಚಿತ್ರ ಈಗಾಗಲೇ ತಯಾರಾಗಿದೆ. ಬಹುಶಃ ಫೆಬ್ರವರಿ ಮೊದಲನೇ ವಾರದಲ್ಲಿ ಬಿಡುಗಡೆ ಕಾಣಲಿದೆ. ಎಲ್ಲರೂ ಪ್ರೋತ್ಸಾಹಿಸಿ ಸಹಕರಿಸಬೇಕೆಂದು ಸುದರ್ಶನ್ ತಿಳಿಸಿದ್ದರು.
ಶೇರ್ ಚಲನಚಿತ್ರದ ನಾಯಕ ನಟಿ ಸುರೇಖಾ ಮಾತನಾಡಿ, ನಾನು ಈಗಾಗಲೇ 3 ಚಿತ್ರಗಳಲ್ಲಿ ನಟಿಸಿದ್ದು ಶೇರ್ ಚಿತ್ರ 4ನೇದಾಗಿದೆ. ಸಮಾಜಕ್ಕೆ ಒಂದು ಉತ್ತಮ ಸಂದೇಶ ಕೊಡುವ ಚಿತ್ರ ಇದಾಗಿದ್ದು, ಚಿತ್ರವನ್ನು ಬೆಂಗಳೂರು ಮತ್ತು ಅಬುಧಾಬಿಯಲ್ಲಿ ಚಿತ್ರೀಕರಿಸಲಾಗಿದೆ. ಪ್ರತಿಯೊಬ್ಬರೂ ಚಿತ್ರಮಂದಿರಕ್ಕೆ ಆಗಮಿಸಿ ಕನ್ನಡ ಸಿನಿಮಾಗೆ ಪ್ರೋತ್ಸಾಹಿಸಬೇಕೆಂದು ತಿಳಿಸಿದ್ದರು. ಇದೇ ವೇಳೆ ಜೆಡಿಎಸ್ ಜಿಲ್ಲಾಧ್ಯಕ್ಷ ರಮೇಶ್ ಪಾಟೀಲ್ ಸೋಲ್ಪುರ್, ಪಕ್ಷದ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ಬಸವರಾಜ್ ಪಾಟೀಲ್ ಹಾರೂರ್ಕೇರಿ, ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷ ಆನಂದ್ ದೇವಪ್ಪ, ಕಳ್ನಾಯ ಕ್ರಿಸ್ ಸೇರಿದಂತೆ ಇತರರು ಹಾಜರಿದ್ದರು. ಒಂದು ಸಿನಿಮಾವನ್ನು ನಿರ್ಮಾಪಕರಾಗಿ ಮಾಡಿದ್ದಾರೆ. ಇದೇ ತಿಂಗಳ 20ನೇ ತಾರೀಕಿನಲ್ಲಿ ಬೀದರಿನ ಸಾಯಿ ಗ್ರೌಂಡ್ ಬ್ಯಾಕ್ವರ್ಡ್ ಹಾಸ್ಟೆಲ್ನಲ್ಲಿ ಈ ಸಿನಿಮಾದ ಒಂದು ಸಾಂಗನ್ನು ಹಾಡನ್ನು ಬಿಡುಗಡೆ ಮಾಡೋಕ್ಕೋಸ್ಕರ ಇವತ್ತಿನ ಈ ಸುದ್ದಿಗೋಷ್ಠಿಯನ್ನು ಕರೆದಿದ್ದಾರೆ. ನಿರ್ಮಾಪಕರಾಗಿರ್ತಕ್ಕಂಥ ಸುದರ್ಶನ್ ಸುಂದರರಾಜ್ ಅವರು ಇದರ ಬಗ್ಗೆ ಹೆಚ್ಚಿನ ವಿವರವನ್ನು ಹೇಳಿ, ಈ ಪಿಕ್ಚರ್ನ ನಿರ್ಮಾಪಕರಾಗಿ ಬೀದರ್ ಜಿಲ್ಲೆಯ ಒಂದು ಹೆಮ್ಮೆಯ ಪುತ್ರರಾಗಿ ಸಿನಿಮಾ ರಂಗದಲ್ಲಿ ಹೆಚ್ಚು ಶ್ರದ್ಧೆಯಿಂದ ಇಡೀ ರಾಜ್ಯದಂತ ಹೆಚ್ಚಿನ ತೆರೆ ಕಂಡು ಎಲ್ಲ ಕಡೆ ಎಲ್ಲ ಥಿಯೇಟರ್ಗಳಲ್ಲಿ ಯಶಸ್ವಿಯಾಗಿ ನಡೆಯಲಂತ ಬೀದರ್ ಜಿಲ್ಲೆಯ ಜನತೆ ಪರವಾಗಿ ನನ್ನ ಪರವಾಗಿ ಅವರಿಗೆ ಶುಭ ಹಾರೈಸ್ತಾ ಆಲ್ಮೋಸ್ಟ್ ಎಲ್ಲ ಶೂಟಿಂಗ್ ಮುಗಿದಿದೆ. ಇವಾಗ 4 ಸಾಂಗ್ಸ್ ಇಲ್ಲೇ ಲಾಂಚ್ ಮಾಡ್ಬೇಕಂತಿದ್ದು ನಮ್ಮ ಪ್ರಸಿದ್ಧ ಸರ್ ಅಂತಂದರೆ ನಮ್ಮದು ಡೈರೆಕ್ಟರ್ ಅವರಂದ್ರೆ ಒಂದು ಆ್ಯಕ್ಚುಲಿ ಬ್ಯಾಂಗ್ಳೂರಲ್ಲಿ ಮಾಡಬೇಕಂತಿತ್ತು. ಆ್ಯಸ್ ಎ ಬೀದರ್ ರೆಸಿಡೆನ್ಸ್ನವಾಗಿ ನಾನು ಬೀದರ್ ನಿವಾಸಿಯಾಗಿ ಬೀದರಲ್ಲಿ ಒಂದು ಫಂಕ್ಷನ್ ಮಾಡಿರಲಿಲ್ಲ. ಸೊ ಅದಕ್ಕೆ ಜನ ಕೇಳ್ತಿರಲು ಯಾವಾಗಿದೆ ಫಂಕ್ಷನು, ಏನಿದೆ ಅಂತ ಅದು ಸಾಕಾಯ್ತಿತ್ತು ಕೇಳಿ 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 ಕೇಳಿ. ಸೊ ಅದಕ್ಕೆ ಆಯ್ತು, ಒಂದು ಫಂಕ್ಷನ್ ಬೀದರಲ್ಲೇ ಒಂದು ಮಸ್ತ್ ಚಲೋ ಫಂಕ್ಷನ್ ಮಾಡಿಬಿಡಮ್ಮ ಅಂತಂದು ಆಡಿಯೋ ರಿಲೀಸ್ ಇಲ್ಲೇ ಬೀದರಲ್ಲಿ 4 ಸಾಂಗ್ ಇಲ್ಲೇ ರಿಲೀಸ್ ಮಾಡಬೇಕಂತಿದೆ. ಸೊ 20ನೇ ತಾರೀಕು ಸಾಯಿ ಗ್ರೌಂಡಲ್ಲಿ ನಮ್ಮದೆಲ್ಲ ಆರ್ಟಿಸ್ಟ್ ಬರ್ತಾರೆ. ಮತ್ತು ನಮ್ಮದು ಸುರೇಖಾ ನಮ್ಮ ಮೂವಿ ಹೀರೋಯಿನ್ ಬಂದಿದ್ದಾರೆ ಇವತ್ತು ಪ್ರೆಸ್ ಮೀಟಿಗೆ. ಸೊ ನೆಕ್ಸ್ಟ್ ನಾಳೆ ಬಿಟ್ಟು ನಾಳೆ 20ನೇ ತಾರೀಕು ಫಂಕ್ಷನಲ್ಲಿ ಎಲ್ಲ ನಮ್ಮದು ಆರ್ಟಿಸ್ಟ್ಗಳು, ಹೀರೋ ಮತ್ತು ಬೇರೆ ಬೇರೆ ಪ್ರೋಗ್ರಾಮ್ಸ್ ಇದ್ದಾವೆ. ನಮ್ಮ DOP ಡೈರೆಕ್ಟ್ರು ಎಲ್ಲ ನಮ್ಮ ಸ್ಟಾಫ್ ಎಲ್ಲ ಬರ್ತಿದೆ. ಸೊ ಅದಕ್ಕೆ ಎಲ್ಲರೂ ಸಾಯಿ ಸ್ಕೂಲ್ ಗ್ರೌಂಡಿಗೆ 20ನೇ ತಾರೀಕು 6 ಗಂಟೆಯಿಂದ 10 ಗಂಟೆ ತನಕ ಒಳ್ಳೆ ಪ್ರೋಗ್ರಾಮ್ ಇದೆ. ಮತ್ತು ಅದಕ್ಕೆ ದಯವಿಟ್ಟು ಮತ್ತು ಇನ್ನೊಂದೇನು ಅಂತಂದರೆ ಎಲ್ಲ ನಮ್ಮದು ಪಾಸ್ಟರ್ಸ್, DS ಮತ್ತು ನಮ್ಮದು ಗುರುಗಳಾದಂಥ ಹವಮಲ್ಲಿನಾಥ್ ಮುತ್ತಿಯವರು ಮತ್ತು ನಮ್ಮದು ಮಲ್ಲಿಕಾರ್ಜುನ್ ಶಾಪೂರ್ ಮುತ್ತಿಯವರೆಲ್ಲ ಬರ್ತಿದ್ದಾರೆ. ಸೊ ದಯವಿಟ್ಟು ಎಲ್ಲರೂ ಬಂದು ನಮ್ಮ ಎಲ್ಲ ಸಾಂಗ್ ರಿಲೀಸ್ ಆಗ್ತಾ ಇದೆ, ಆಡಿಯೋ ಲಾಂಚ್ ಆಗ್ತಿದೆ. ಸೊ ಎಲ್ಲರೂ ಬಂದು ನೋಡಬೇಕು, ನಮ್ಮ ಕನ್ನಡ ಸಿನಿಮಾಗೆ ಸಪೋರ್ಟ್ ಮಾಡಬೇಕು. ಯಾ, ಥ್ಯಾಂಕ್ ಯು ಸೋ ಮಚ್. ಆದಷ್ಟು ಬೇಗ ಸಾಂಗ್ ಆಡಿಯೋ ಲಾಂಚ್ ಆಗಿದ ತಕ್ಷಣ ಸಿನಿಮಾ ಕೂಡ ರಿಲೀಸ್ ಆಗ್ತಾ ಇದೆ. ಸೊ ಎಲ್ಲರೂ ಬಂದು ಕನ್ನಡ ಸಿನಿಮಾನ ಥಿಯೇಟರ್ಗೆ ಬಂದು ನೋಡಬೇಕು, ಸಪೋರ್ಟ್ ಮಾಡಬೇಕು. ಆ್ಯಂಡ್ ಒಂದೇ ರಿಕ್ವೆಸ್ಟು, ಸ್ಟಾಪ್ ಪೈರಸಿಂಗ್ ಅಷ್ಟೇ. ಯಾಕಂತಂದರೆ ಈ ನಡುವೆ ತುಂಬ ಕಡೆ ಪೈರಸಿಂಗ್ ಆಗ್ತಾ ಇದೆ. ಯಾಕಂದರೆ ನಮ್ಗೆ ಗೊತ್ತಿರುತ್ತೆ ಪ್ರೊಡ್ಯೂಸರ್ಸ್ ಸರ್ ಪಾಪ ಅವ್ರು ಎಷ್ಟು ಕಷ್ಟಪಟ್ಟು ಒಂದು ಸಿನಿಮಾ ಮಾಡಿರ್ತಾರೆ. ಒಂದೇ ಒಂದು ನಾರ್ಮಲ್ ಒಂದು ಡೂಪ್ ವಿಡಿಯೋ ಹಾಕಿ ಸಿನಿಮಾ ಬಗ್ಗೆ ಲೀಕ್ ಮಾಡ್ತಾರೆ. ಸೊ ಅದೊಂದು ಆಗೋದು ಬೇಡ. ಸೊ ಸಿನಿಮಾ ಥಿಯೇಟರಲ್ಲೇ ಹೋಗಿ ನೋಡಿ ಖುಷಿ ಪಡೋಣ ಅನ್ನೋದು ನನ್ನ ಇಂಟೆನ್ಷನ್. ಸೊ ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಆಲ್. ಥ್ಯಾಂಕ್ ಯು. ಶೇರ್ ಮೂವಿ ಬಗ್ಗೆ ಹೇಳಬೇಕಂದ್ರೆ, ನಾನು ಶೇರ್ ಮೂವಿಯಲ್ಲಿ ವಿಲನ್ ಪಾತ್ರ ಮಾಡಿದ್ದೀನಿ. ನನ್ನ ಹೆಸರು ಗಿಲ್ಲಿ ಅಂತ ಮೂವಿಯಲ್ಲಿ. ಸೊ ಈ ಪಾತ್ರವನ್ನು ನನಗೆ ಪ್ರಸಿದ್ಧ ಸರ್ ಅವರು ಕೊಟ್ಟಿದ್ರು. ಈ ಪಾತ್ರ ಅಂತ ಬಂದರೆ ನನಗೆ ಪ್ರಸಿದ್ಧ ಸರ್ ಅವರು ನನಗೆ ಅಂತಲೇ ಇದು ಸ್ಕ್ರಿಪ್ಟ್ ಬರೆದಿದ್ದು ಅಂತ ಹೇಳಕ್ಕೆ ಬಯಸ್ತೀನಿ. ಫುಲ್ ನೆಗೆಟಿವ್ ಶೇಡ್ ಕ್ಯಾರೆಕ್ಟರ್ ಇದೆ. ಕಾಂಟ್ ಎಕ್ಸ್ಪ್ಲೇನ್, ಬಟ್ ತುಂಬ ಚೆನ್ನಾಗಿ ಮಾಡಿದ್ದೀನಿ. ಸಪೋರ್ಟ್ ಮಾಡಿ, ಆಶೀರ್ವಾದ ಮಾಡಿ. ಮತ್ತು 20ನೇ ತಾರೀಕು ಸಾಯಿ ಸ್ಕೂಲ್ ಗ್ರೌಂಡ್ ಅಪೋಸಿಟ್ ನೆಹರು ಸ್ಟೇಡಿಯಮಲ್ಲಿ ಸಾಂಗ್ ರಿಲೀಸ್ ಆಗ್ತಾ ಇದೆ. ಒಂದು ಐಟಮ್ ಸಾಂಗು, ಒಂದು ಗಿಲ್ಲಿ ಅಂತಮ್ ಅಂತ ಇದೆ, ನನ್ನ ಸಾಂಗು. ಎಲ್ಲರೂ ಬಂದು ನೋಡಿ ಆಶೀರ್ವಾದ ಮಾಡಿ ಅಂತ ಕೇಳ್ತೀನಿ. ಥ್ಯಾಂಕ್ ಯು. ರೈಟ್ ಹ್ಯಾಂಡ್ ಥರ ಇದೆ ಸರ್. ಮತ್ತೆ ಇನ್ನೇನು ಯಾರಿಗಾದ್ರು ಕೇಳಿದ್ರೆ
ಒಂದು ಪತ್ರಿಕಾ ಇದಕ್ಕೆ ಬಂದಂಥ ನನ್ನ ಪ್ರಿಂಟ್ ಮೀಡಿಯಾ ಮತ್ತು ಎಲೆಕ್ಟ್ರಾನಿಕ್ ಮೀಡಿಯಾ ಎಲ್ಲ ಸಂಪಾದಕರಿಗೆ ನಮ್ಮ ಬೀದರ್ ಚೆಸ್ ಅಸೋಸಿಯೇಷನ್ ಹಾಗೂ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಇವರ ಸಹಯೋಗದಲ್ಲಿ ನಗರದ ಶಿವನಗರದಲ್ಲಿರುವ ರಾಮ್ ಸಮರ್ಥ ಫಂಕ್ಷನ್ ಹಾಲ್ನಲ್ಲಿ ಅಂತಾರಾಜ್ಯ ಮಟ್ಟದ ಮುಕ್ತ ಚೆಸ್ ಪಂದ್ಯಾವಳಿ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳು ಹಾಗೂ 80 ವರ್ಷದೊಳಗಿನ ಹಿರಿಯ ನಾಗರಿಕರಿಗೆ ಮುಕ್ತವಾಗಿದ್ದು, ಈ ಪಂದ್ಯಾವಳಿಯನ್ನು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಬೆಲ್ಲಾಳೆ ಅವರು ಉದ್ಘಾಟಿಸಿದ್ದರು. ಉದ್ಘಾಟನಾ ಸಮಾರಂಭದಲ್ಲಿ ಮಾತನಾಡಿದ ಡಾಕ್ಟರ್ ಶೈಲೇಂದ್ರ ಬೆಲ್ದಾಳೆ, ಚೆಸ್ ಆಟವು ವಿದ್ಯಾರ್ಥಿಗಳ ಬುದ್ಧಿಮಾಂದ್ಯತೆಯನ್ನು ಹೆಚ್ಚಿಸುವುದರ ಜೊತೆಗೆ ಏಕಾಗ್ರತೆಯನ್ನು ಜಾಗೃತಿಗೊಳಿಸುತ್ತದೆ. ನಿರ್ಧಾರ ತೆಗೆದುಕೊಳ್ಳುವ ಸಾಮರ್ಥ್ಯ, ಜೀವನ ಕೌಶಲ್ಯ ಹಾಗೂ ಸ್ಪರ್ಧಾತ್ಮಕ ಮನೋಭಾವ ಬೆಳೆಸಲು ಚದುರಂಗದಾಟ ಅತ್ಯಂತ ಸಹಕಾರಿಯಾಗಿದೆ ಎಂದು ಹೇಳಿದ್ದರು. ಚೆಸ್ ಆಟವು ಮಾನವನ ಎಡ ಹಾಗೂ ಬಲ ಎರಡೂ ಮೆದುಳುಗಳ ಮೇಲೆ ಸಮನಾಗಿ ಉತ್ತಮ ಪರಿಣಾಮ ಬೀರುತ್ತದೆ ಎಂದರು. ಮೊಬೈಲ್ಗಳಿಗೆ ಮಾರು ಹೋಗಿ ವಿಡಿಯೋ ಗೇಮ್ಗಳಲ್ಲಿ ಸಮಯ ವ್ಯರ್ಥ ಮಾಡಿಕೊಳ್ಳುವುದಕ್ಕಿಂತ ಇಂತಹ ಬೌದ್ಧಿಕ ಕ್ರೀಡಾಕೂಟಗಳಲ್ಲಿ ವಿದ್ಯಾರ್ಥಿಗಳು ಹಾಗೂ ಯುವಕರು ಭಾಗವಹಿಸಬೇಕೆಂದು ಅವರು ಕರೆ ನೀಡಿದರು. ಬೀದರ್ನ ರಾಮಕೃಷ್ಣ ವಿವೇಕಾನಂದ ಆಶ್ರಮದ ಜ್ಯೋತಿರ್ಮಯಾನಂದ ಸ್ವಾಮೀಜಿ ಸಾನ್ನಿಧ್ಯ ವಹಿಸಿ ಮಾತನಾಡಿ, ಕಳೆದ ವರ್ಷ ಜನವರಿ 12ರಂದು ಸ್ವಾಮಿ ವಿವೇಕಾನಂದರ ಜಯಂತಿ ದಿನದಂದು ಬೀದರ್ ಜನರ ಕೋರಿಕೆಯ ಮೇರೆಗೆ ರಾಮಕೃಷ್ಣ ವಿವೇಕಾನಂದ ಆಶ್ರಮದಲ್ಲಿ ಚೆಸ್ ತರಬೇತಿ ಕೇಂದ್ರ ಆರಂಭಿಸಲಾಗಿದೆ. ಈ ಕೇಂದ್ರದಲ್ಲಿ ಪ್ರತಿ ಶನಿವಾರ ಸಂಜೆ 4ರಿಂದ 6ರವರೆಗೆ ಹಾಗೂ ಭಾನುವಾರ ಬೆಳಗ್ಗೆ 10ರಿಂದ ಮಧ್ಯಾಹ್ನ 12ರವರೆಗೆ ತರಬೇತಿ ನೀಡಲಾಗುತ್ತಿದೆ. ಬೇಸಿಗೆ ರಜಾ ದಿನಗಳಲ್ಲಿ ವಾರ ಪೂರ್ತಿ ಚೆಸ್ ತರಬೇತಿ ಶಿಬಿರಗಳನ್ನು ಆಯೋಜಿಸಲಾಗುವುದು ಎಂದು ತಿಳಿಸಿದ್ದರು. ಚೆಸ್ ಪಂದ್ಯಾವಳಿಯಲ್ಲಿ ಬೀದರ್ ಮಾತ್ರವಲ್ಲದೆ ಇತರ ಜಿಲ್ಲೆಗಳು ಹಾಗೂ ನೆರೆಹೊರೆಯ ರಾಜ್ಯಗಳಿಂದ ಒಟ್ಟು 328 ಸ್ಪರ್ಧಾಳುಗಳು ಹಾಗೂ 3 ದೃಷ್ಟಿಚೇತನ ಸ್ಪರ್ಧಾಳು ಭಾಗವಹಿಸಿದ್ದು ಸ್ಪರ್ಧೆಗೆ ವಿಶೇಷ ಮೆರುಗು ತಂದಿತ್ತು. ಈ ಸಂದರ್ಭದಲ್ಲಿ ಪಂದ್ಯಾವಳಿಯ ಅಧ್ಯಕ್ಷ ಡಾಕ್ಟರ್ ಚಂದ್ರಕಾಂತ್ ಕುಲಕರ್ಣಿ, ಬೀದರ್ ಚೆಸ್ ಅಸೋಸಿಯೇಷನ್ ಅಧ್ಯಕ್ಷ ನಿತಿನ್ ಕರ್ಪೂರ್, ಕಾರ್ಯದರ್ಶಿ ಸತೀಶ್ ಸ್ವಾಮಿ, ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಧ್ಯಕ್ಷ ನಾಗೇಶ್ ಪಾಟೀಲ್, ರೋಟರಿಯನ್ರಾದ ರಾಜ್ಕುಮಾರ್ ಅಳ್ಳೆ, ಹಾವಶೆಟ್ಟಿ ಪಾಟೀಲ್, ವಿಕ್ರಮ್ ತಗಾರೆ, ರಾಹುಲ್ ಅಟಲ್, ಡಾಕ್ಟರ್ ಮಲ್ಲಿಕಾರ್ಜುನ್ ಚಟ್ನಳ್ಳಿ, ಡಾಕ್ಟರ್ ರಘುಕೃಷ್ಣಮೂರ್ತಿ, ಡಾಕ್ಟರ್ ಆರ್ತಿ ರಘು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು. ಇವತ್ತು ಚೆಸ್ ಅಸೋಸಿಯೇಷನ್ ವಿತ್ ರೋಟರಿ ಕ್ಲಬ್ ಆಫ್ ಬೀದರ್ ನ್ಯೂ ಸೆಂಚುರಿ ಅಸೋಸಿಯೇಷನ್ನಿಂದ ಚೆಸ್ ಟೂರ್ನಮೆಂಟ್ ಆರ್ಗನೈಸ್ ಮಾಡಿದ್ದೀವಿ. ಈ ಆರ್ಗನೈಸೇಷನ್ ಒಂದು ಮೇನ್ ರೀಸನ್ ಅಂತಂದರೆ, ಫಸ್ಟ್ ಚೆಸ್ ಸ್ಕಿಲ್ಸ್ ಇನ್ ದ ಸ್ಟೂಡೆಂಟ್ಸ್ ಯಾವ ರೀತಿ ಇಂಪ್ರೂವ್ ಆಗುತ್ತೆ, ವಾಟ್ ಆರ್ ದ ಯೂಸಸ್ ಆ್ಯಂಡ್ ಯಾಕೆ ಚೆಸ್ ಆಡಬೇಕು, ಸ್ಟೂಡೆಂಟ್ಸೇ ಯಾಕೆ ಆಡಬೇಕು, ಆ್ಯಂಡ್ ನಾಟ್ ದ ಏಜ್ ಲಿಮಿಟ್ ಫಾರ್ ಎನಿ ಪ್ಲೇಯರ್ಸ್, ಬಟ್ ಫ್ರಮ್ 17 to 60 ಏಜಸ್ ಆರ್ participating in chess tournament. 2026ನಲ್ಲಿ ಚೆಕ್ಮೇಟ್ ಚಾಲೆಂಜ್ 2026 ಅಂತಂದು ಆಯೋಜನೆ ಮಾಡಿದ್ದೀವಿ. ಇದರಲ್ಲಿ ಬೀದರಲ್ಲೇ ಕರ್ನಾಟಕದ ಮತ್ತು ಹೊರ ರಾಜ್ಯಗಳಾದ ತೆಲಂಗಾಣ, ಆಂಧ್ರ ಪ್ರದೇಶ ಹಾಗೂ ಮಹಾರಾಷ್ಟ್ರದಿಂದನೂ ಚೆಸ್ ಆಡೋಕ್ಕೆ ಬಂದಿದ್ದಾರೆ. ಸುಮಾರು 330 ಹುಡುಗರು ಪಾರ್ಟಿಸಿಪೇಟ್ ಮಾಡಿದ್ದಾರೆ. ಮತ್ತು ಇದರಲ್ಲಿ ಓಪನ್ ಕ್ಯಾಟಗರಿನೂ ಅಂತ ಇಟ್ಟಿವಿ, ಏಜ್ ಕ್ಯಾಟಗರಿ ಮತ್ತು ಓಪನ್ ಕ್ಯಾಟಗರಿ ಎರಡೂ ಸೇರಿ ಸುಮಾರು 330 ಜನ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ಇದರಿಂದ ಬರೋ ದಿನಗಳಲ್ಲಿ ಬೀದರ್ನಲ್ಲಿ ಚೆಸ್ ಬಗ್ಗೆ ಬಹಳಷ್ಟು ಅವೇರ್ನೆಸ್ ಬರುತ್ತೆ ಅಂತಂದು ನಮಗೊಂದು ದೊಡ್ಡದ ಆಸೆ ಇದೆ. ಅಂತರ್ರಾಜ್ಯ ಚೆಸ್ ಕಾಂಪಿಟೇಷನ್ ಆಗಿದ್ದು ಹೊರ ರಾಜ್ಯಗಳಿಂದ ಕೂಡ ಮಕ್ಕಳು ಈ ಒಂದು ಚೆಸ್ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಟ್ ಮಾಡ್ತಾ ಇದ್ದಾರೆ. ನಮ್ಮ ರಾಜ್ಯದಿಂದ ಹಲವಾರು ಡಿಸ್ಟ್ರಿಕ್ಲಿಂದ, ಕೊಪ್ಪಳ ಇರಬಹುದು, ಗುಲ್ಬರ್ಗ ಇರಬಹುದು, ಬಿಜಾಪುರ ಇರಬಹುದು, ನೆರೆಯ ರಾಜ್ಯದಿಂದ ಕೂಡ ಮಕ್ಕಳು ಈ ಒಂದು ಚೆಸ್ ಕಾಂಪಿಟೇಷನ್ದಲ್ಲಿ ಭಾಗಿಯಾಗಿದ್ದಾರೆ. ಜೊತೆಯಲ್ಲಿ ಬೀದರ್ದಲ್ಲಿರ್ತಕ್ಕಂಥ ಎಲ್ಲ ಮಕ್ಕಳು ಕೂಡ, ಅಕಾಡೆಮಿ ಮಕ್ಕಳು ಮತ್ತು ಬೇರೆ ಬೇರೆ ಒಂದು ಶಾಲೆಯ ಮಕ್ಕಳು ಕೂಡ ಈ ಒಂದು ಚೆಕ್ಮೇಟ್ ಚೆಸ್ ಕಾಂಪಿಟೇಷನ್ನಲ್ಲಿ ಪಾರ್ಟಿಸಿಪೇಷನನ್ನು ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಗ್ತಾ ಇದೆ ನೋಡಿಬಿಟ್ಟು. ಈ ರೀತಿಯಾಗಿರ್ತಕ್ಕಂಥ ಒಂದು ಆಯೋಜನೆಯು ಬೀದರ್ ಚೆಸ್ ಅಸೋಸಿಯೇಷನ್ ಪ್ರತಿ ವರ್ಷ ಮಾಡ್ತಾ ಇದ್ದು, ಈ ವರ್ಷ ಸುಮಾರು 350ಕ್ಕೂ ಹೆಚ್ಚು ಒಂದು ಪಾರ್ಟಿಸಿಪೇಷನನ್ನು ಈ ಒಂದು ಚೆಸ್ಮೇಟ್ ಕಾಂಪಿಟೇಷನ್ನಲ್ಲಿ ನಾವು ಈ ವರ್ಷ ನೋಡಬಹುದು. ಇದೇ ರೀತಿ ಮುಂದಿನ ವರ್ಷ ಕೂಡ ಆಯೋಜನೆ ಮಾಡಿದಾಗ ಇದಕ್ಕಿಂತ ಜಾಸ್ತಿ ಪ್ರಮಾಣದಲ್ಲಿ ನಾವು ಈ ಒಂದು ಆಯೋಜನೆಯನ್ನು ಮಾಡಲಿದ್ದೇವೆ ಅಂತ ನಾನು ಈ ಮುಖಾಂತರ ಹೇಳೋಕ್ಕೆ ಇಚ್ಛೆ ಓಪನ್ ಕ್ಯಾಟಗರಿಯಲ್ಲಿ ಸೀನಿಯರ್ಸಲ್ಲಿ 90ಕ್ಕೂ ಹೆಚ್ಚು ಜನ ಬಂದಿದ್ದಾರೆ. ಇನ್ನೊಂದು ವಿಶೇಷ ಅಂದರೆ ಇಲ್ಲಿ ಮೂಗರು, ಬ್ಲೈಂಡ್ ಅಂದರೆ ಯಾರು ಕಣ್ಣು ಕಾಣಿಸೋದಿಲ್ಲ, ಅವರು ಕೂಡ ಬಂದು ಭಾಗವಹಿಸಿದ್ದಾರೆ. ಅದಕ್ಕೆ ಬೇರೆ ಟೈಪ್ ಪೀಸ್ ಇರುತ್ತೆ, ಅದನ್ನು ಮುಟ್ಟಿ ಅವ್ರು ಗೊತ್ತಿಡ್ತಾರೆ. ಅದ್ರ ಮೇಲೆ ಒಂದು ಹಿಂಗೆ ಬಟನ್ ಟೈಪ್ ಇರುತ್ತೆ, ಅದನ್ನು ಮುಟ್ಟಿ ಅವರಿಗೆ ಗೊತ್ತಾಗ್ಬಿಡುತ್ತೆ ಯಾವುದು ಒಂಟೆ, ಕುದುರೆ, ಆನೆ, ಯಾವುದು ಚೆಸ್ ಪೀಸಸ್ ಇದೆ.
ಅವರು ಆಡ್ತಾ ಇರೋದು ಬಹಳ ದೊಡ್ಡ ಸಂಭ್ರಮ ಮತ್ತು ಸಂತೋಷದ ವಿಷಯ. ಇದೆಲ್ಲ ಮಾಡಿದ್ದು ನನ್ನ ಜೊತೆ ನಿಂತಿರುವ ಗಣ್ಯರು ಇವರೆಲ್ಲ ಈ ರೀತಿ ಉತ್ತಮವಾದ ರೀತಿಯಲ್ಲಿ ಆಯೋಜಿಸಿದ್ದಾರೆ. ಕಳೆದ ವರ್ಷ ಸೌದಿ ಅರೇಬಿಯಾದಲ್ಲಿ ನಡೆದ ಬಸ್ ಅಪಘಾತದಲ್ಲಿ ದುರಂತವಾಗಿ ಸಾವನ್ನಪ್ಪಿದ ದಿವಂಗತ ರೆಹಮತ್ ಬಿ ಅವರ ಕುಟುಂಬಕ್ಕೆ ಪೌರಾಡಳಿತ ಹಾಗೂ ಹಜ್ ಸಚಿವರಾದ ರಹೀಂ ಖಾನ್ ಅವರು 5 ಲಕ್ಷ ರೂಪಾಯಿ ಪರಿಹಾರ ಚೆಕ್ ಅನ್ನು ಹಸ್ತಾಂತರಿಸಿದ್ದರು. ಅವರು ಬೀದರ್ನಲ್ಲಿ ಕರ್ನಾಟಕ ರಾಜ್ಯ ಹಜ್ ಸಮಿತಿಯ ಅಧ್ಯಕ್ಷ ಎಸ್ ಜಲ್ಕ್ಷರ್ ಅಹಮ್ಮದ್ ಖಾನ್ ಮತ್ತು ಇತರ ಹಿರಿಯ ಜಿಲ್ಲಾ ಅಧಿಕಾರಿಗಳ ಸಮ್ಮುಖದಲ್ಲಿ ಚೆಕ್ ಹಸ್ತಾಂತರಿಸಿದ್ದರು. ದುರಂತದ ಹಿನ್ನೆಲೆ ಬೀದರ್ನ ಮೈಲೂರಿನ ನಿವಾಸಿ 80 ವರ್ಷದ ರೆಹಮತ್ ಬಿ ನವೆಂಬರ್ 17, 2025ರಂದು ಮೆಕ್ಕಾ ಮತ್ತು ಮದೀನಾ ನಡುವಿನ ಹೆದ್ದಾರಿಯಲ್ಲಿ ಡೀಸೆಲ್ ಟ್ಯಾಂಕರ್ಗೆ ಬಸ್ ಡಿಕ್ಕಿ ಹೊಡೆದು ಸಾವನ್ನಪ್ಪಿದ 45 ಭಾರತೀಯ ಯಾತ್ರಿಕರಲ್ಲಿ ಒಬ್ಬರು. ಈ ಅಪಘಾತವು ಭೀಕರ ಬೆಂಕಿಗೆ ಕಾರಣವಾಯಿತು. ಇದು ಸಮುದಾಯವನ್ನು ತೀವ್ರ ಶೋಕದಲ್ಲಿ ಮುಳುಗಿಸಿತ್ತು. ಸರ್ಕಾರದ ಬೆಂಬಲ ಮತ್ತು ಪರಿಹಾರ ಘಟನೆಯ ನಂತರ ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರವು ಹತ್ತಿರದ ಸಂಬಂಧಿಕರಿಗೂ ರೂಪಾಯಿ 5 ಲಕ್ಷ ಪರಿಹಾರವನ್ನು ಘೋಷಿಸಿತ್ತು. ಇಂದಿನ ಕಾರ್ಯಕ್ರಮವು ಈ ಬದ್ಧತೆಯ ಅಧಿಕೃತ ನೆರವೇರಿಕೆಯನ್ನು ಗುರುತಿಸಿತ್ತು. ಪ್ರೀತಿಪಾತ್ರರ ನಷ್ಟಕ್ಕೆ, ವಿಶೇಷವಾಗಿ ಪವಿತ್ರ ತೀರ್ಥಯಾತ್ರೆಯ ಸಮಯದಲ್ಲಿ ಯಾವುದೇ ರೀತಿಯ ಆರ್ಥಿಕ ನೆರವು ನಿಜವಾಗಿಯೂ ಸರಿದೂಗಿಸಲು ಸಾಧ್ಯವಿಲ್ಲ. ಆದಾಗೂ ಬಲಿಪಶುಗಳ ಕುಟುಂಬಗಳು ಈ ಕಷ್ಟಗಳನ್ನು ಮಾತ್ರ ಎದುರಿಸಲು ಬಿಡುವುದಿಲ್ಲ ಎಂದು ಖಚಿತಪಡಿಸಿಕೊಳ್ಳಲು ನಮ್ಮ ಸರ್ಕಾರ ಬದ್ಧವಾಗಿದೆ. ರೆಹಮತ್ ಬಿ ಅವರ ಕುಟುಂಬದವರೊಂದಿಗೆ ನಾವು ಒಗ್ಗಟ್ಟಿನಲ್ಲಿ ನಿಲ್ಲುತ್ತೇವೆಂದು ಸಚಿವರು ತಿಳಿಸಿದ್ದರು. ಕರ್ನಾಟಕ ರಾಜ್ಯ ಹಜ್ ಸಮಿತಿಯ ಅಧ್ಯಕ್ಷ ಎಸ್ ಜುಲ್ಫಿಕರ್ ಅಹಮ್ಮದ್ ಖಾನ್ ಅವರು ಮಾತನಾಡಿ, ಕೆಎಸ್ಎಚ್ಸಿ ಜೆಡಾದ ಭಾರತೀಯ ಕಾನ್ಸುಲೇಟ್ ಜನರಲ್ ಜೊತೆ ನಿರಂತರ ಸಮನ್ವಯದಲ್ಲಿದ್ದು ಅಗತ್ಯವಿರುವ ಎಲ್ಲ ಔಪಚಾರಿಕಗಳನ್ನು ಸುಗಮಗೊಳಿಸುತ್ತದೆ. ಸಮಿತಿಯು ಯಾತ್ರಿಕರ ಕಲ್ಯಾಣಕ್ಕೆ ಸಮರ್ಪಿತವಾಗಿದೆ ಎಂದು ಕುಟುಂಬಕ್ಕೆ ಆಡಳಿತಾತ್ಮಕ ಮಾರ್ಗದರ್ಶನವನ್ನು ನೀಡುವುದನ್ನು ಮುಂದುವರಿಸುತ್ತೇವೆಂದು ತಿಳಿಸಿದ್ದರು. ಈ ಸಂದರ್ಭದಲ್ಲಿ ಜಿಲ್ಲಾ ಮಟ್ಟದ ಅಧಿಕಾರಿಗಳು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ಇಲ್ಲಿಯವರೆಗೂ ಸುದ್ದಿ ಕೊಟ್ಟಿದ್ದು ನಾನು ಪ್ರಭಾವತೆ. ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.